ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಬದುಕಿನಲ್ಲಿ ಎರಡು ರೀತಿಯ ಜ್ಞಾನಗಳನ್ನು ಕಲಿಯಬಹುದು, ಎರಡು ರೀತಿಯ ವಿದ್ಯೆಯನ್ನು ಕಲಿಯಬಹುದು. ಒಂದು ಲೌಕಿಕ ಅಂತ ಹೇಳಿ ನಾವು ಬದುಕು ಮಾಡುವಂತಹದ್ದಕ್ಕೆ ಕೆಲವು ವಿದ್ಯೆಗಳು ಬೇಕಾಗುತ್ತೆ. ಅದಕ್ಕೂ ಕೂಡ ಕೆಲವು ರೀತಿಯ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕಾಗತ್ತೆ. ಲೌಕಿಕ ಜ್ಞಾನ ಅಂತ ಹೇಳ್ತಾರೆ. ಈ ಲೌಕಿಕ ಜ್ಞಾನ ಅನ್ನುವಂತಹದ್ದು ಅಶಾಶ್ವತ. ಆದರೂ ಕೂಡ ಬದುಕಬೇಕು, ಜೀವನವನ್ನು ಮಾಡಬೇಕು ಅಂತ ಹೇಳಿದಾಗ ಇಂತಹ ಒಂದು ಲೌಕಿಕ ಜ್ಞಾನದ ಅವಶ್ಯಕತೆ ಇರುತ್ತೆ. ಈ ಲೌಕಿಕ ಜ್ಞಾನವನ್ನು ಗಳಿಸುವುದಾದರೂ ಹೇಗೆ? ಲೌಕಿಕ ಜ್ಞಾನ ನಮಗೆ ಹೇಗೆ ಸಿಗತ್ತೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಇಂದ್ರಿಯಗಳು ನಮಗೆ ಸಹಕರಿಸಿ, ನಮಗೆ ಜಗತ್ತನ್ನು ಪರಿಚಯಿಸಿ, ಜಗತ್ತಿನ ಅನೇಕಗಳನ್ನು ನಮಗೆ ಜ್ಞಾನ ಅಂತ ಹೇಳಿ ಅನೇಕಗಳನ್ನು ಕಲಿಸಿಕೊಡುತ್ತೆ. ಸೊ ಲೌಕಿಕ ಜ್ಞಾನ ಅಂತ ಹೇಳಿದಾಗ ಇಂದ್ರಿಯಗಳ ಸಹಕಾರದಿಂದ ಕಲಿಯುವಂತಹ ಜ್ಞಾನ ಅದು ಏನೇ ಆಗಿರಲಿ, ಇಟ್ ಈಸ್ ಬಿಕಾಸ್ ಆಫ್ ದ ಇಂದ್ರಿಯಾಸ್ ಅಂತ ಹೇಳಿದಾಗ ದಟ್ ಈಸ್ ಲೌಕಿಕ ಜ್ಞಾನ. ಮತ್ತೊಂದು ಜ್ಞಾನ ಅಂತಂದರೆ ವೇದಗಳು ತಿಳಿಸಿಕೊಡುವಂತಹ ಜ್ಞಾನ. ವೇದಗಳು ತಿಳಿಸಿಕೊಡುವಂತಹದ್ದು ಅಂತಂದರೆ ಇವುಗಳನ್ನು ನಮ್ಮ ಪ್ರಾಚೀನ ಋಷಿಮುನಿಗಳು ತಮ್ಮ ದೀರ್ಘವಾದ ತಪಸ್ಸಿನ ಕಾರಣದಿಂದ, ಆ ಒಂದು ಧ್ಯಾನದ ಮೂಲಕ ನೇರವಾಗಿ ಅವರ ಅರಿವಿಗೆ ಬಂದಿರುವಂತಹ ಕೆಲವು ಸತ್ಯಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಅದು ಶಾಶ್ವತವಾದ ಜ್ಞಾನ ಅಂತ ಹೇಳ್ತಾರೆ. ಇಂತಹದ್ದನ್ನು ಆಶ್ರಮದಲ್ಲಿ ಗುರುಮುಖೇನ ಕಲಿಯುವಂತಹದ್ದು. ಈ ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ನೀನು ಯಾವ ಜ್ಞಾನವನ್ನು ಇಂದ್ರಿಯಗಳ ಸಹಕಾರದಿಂದ ಕಲ್ತಿದೀಯಾ ಅದು ಲೌಕಿಕ ಜ್ಞಾನ, ಅದು ಅಶಾಶ್ವತವಾದ ಜ್ಞಾನ. ಆ ಜ್ಞಾನ ನಿನಗೆ ಯಾವ ರೀತಿಯಿಂದ ಕೂಡ ನಿನಗೆ ಉತ್ತಮವಾದ ಗತಿಯನ್ನು ಅದು ತೋರಿಸೋದಿಲ್ಲ. ಆದ್ದರಿಂದ ವೇದ ತಿಳಿಸಿರುವಂತಹ ಜ್ಞಾನವನ್ನು ನೀನು ಗುರುಮುಖೇನ ಗುರುಕುಲದಲ್ಲಿ ಅಭ್ಯಾಸ ಮಾಡಿದೀಯಾ, ಅವುಗಳನ್ನು ನಾವು ಯು ಹ್ಯಾವ್ ಟು ಕಾಂಟಂಪ್ಲೇಟ್ ಮೋರ್, ಯು ಹ್ಯಾವ್ ಟು ರಿಫ್ಲೆಕ್ಟ್ ಮೋರ್. ಸೊ ಹೆಚ್ಚು ಚಿಂತನೆಯನ್ನು ಮಾಡಿ ಗುರುಕುಲದಲ್ಲಿ ಕಲಿತಂತಹ ಜ್ಞಾನವನ್ನು ನಿನ್ನ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಳುವಂತಹ ಪ್ರಯತ್ನವನ್ನು ನೀನು ಮಾಡಬೇಕು.
ದಟ್ ಈಸ್ ದ ರಿಯಲ್ ಜ್ಞಾನ. ಆ್ಯಂಡ್ ಆ ಜ್ಞಾನ ಒಬ್ಬ ಗುರುವಿನ ಆಶ್ರಯದಲ್ಲಿ ಸಿಕ್ಕಂತಹ ಜ್ಞಾನ ನಿನಗೆ ಮೋಕ್ಷವನ್ನು ಕೊಡುತ್ತೆ. ಇಟ್ ವಿಲ್ ಲಿಬರೇಟ್ ಯು. ಅದರಿಂದ ಅಂತಹ ಜ್ಞಾನವನ್ನು ನೀನು ಮತ್ತೆ ಮತ್ತೆ ನಿನ್ನ ಚಿಂತನೆಯ ಮೂಲಕ ಅದನ್ನು ನೀನು ಮೆಲುಕು ಹಾಕಿ ಅವುಗಳನ್ನು ನೀನು ಬದುಕಿನಲ್ಲಿ ನಿನ್ನ ಅನುಷ್ಠಾನಕ್ಕೆ ಅದನ್ನು ತಂದ್ಕೋ. ಆಗ ನಿನಗೆ ಸಿಗುವಂತಹ ಅನುಭವ ನಿಜವಾದ ಅನುಭವ. ಹೀಗೆ ಶ್ರೀಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಪರಮಾತ್ಮ ಶ್ರೀಕೃಷ್ಣ ಈ ರೀತಿಯಲ್ಲಿ ಉದ್ಧವನಿಗೆ ಉಪದೇಶ ಮಾಡಿದ ನಂತರ ಉದ್ಧವನಿಗೆ ಕೆಲವು ಪ್ರಶ್ನೆಗಳು ಬರುತ್ತವೆ. ಆಗ ನೇರವಾಗಿ ಅವನು ಪರಮಾತ್ಮನನ್ನು ಕೇಳ್ತಾನೆ. ಇತ್ಯಾದಿಷ್ಟೋ ಭಗವತ ಮಹಾಭಾಗವತೋ ನೃಪ ಉದ್ಧವ ಪ್ರಣಿಪತ್ಯಾ ತತ್ವಜಿಜ್ಞಾಸು ಅಚ್ಯುತಂ. ಹೇ ಭಗವಾನ್, ಹೇ ಭಗವಂತ, ನನಗೆ ನೀನು ಇಷ್ಟೊಂದು ಉಪದೇಶವನ್ನು ಮಾಡ್ತಾ ಇದೀಯಾ, ಇಷ್ಟೊಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇದೀಯಾ, ನನ್ನ ಬಗ್ಗೆ ಎಷ್ಟೊಂದು ಆಸಕ್ತಿಯನ್ನು ವಹಿಸಿ ನೀನು ನನಗೆ ಉಪದೇಶವನ್ನು ಮಾಡ್ತಾ ಇದೀಯಾ. ಆದರೆ ನೀನು ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ಯಾ ಅನ್ನುವಂತಹದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ತತ್ವಜ್ಞಾನದ ಬಗ್ಗೆ ನನಗೆ ಆಸಕ್ತಿ ಇದೆ. ಫಿಲಾಸಫಿ ಅಂತ ಹೇಳಿದಾಗ ಐ ಆಮ್ ಇಂಟ್ರೆಸ್ಟೆಡ್, ನೋ ಡೌಟ್ ಅಬೌಟ್ ಇಟ್. ಬಟ್ ನನ್ನಂತೆ ಅನೇಕರುಗಳಿಗೆ ಈ ತತ್ವಜ್ಞಾನದ ಬಗ್ಗೆ ಆಸಕ್ತಿ ಇದೆ. ಆದರೆ ಅವರು ಯಾರನ್ನು ನೀನು ಗುರಿಯಾಗಿ ಇಟ್ಕೊಂಡಿಲ್ಲ. ನನಗೆ ಈ ಸೂಕ್ಷ್ಮಗಳನ್ನು ತಿಳಿಸ್ಕೊಡ್ತಾ ಇದೆಯಲ್ಲ, ನನ್ನನ್ನು ನೀನು ಆಯ್ಕೆ ಮಾಡ್ಕೊಂಡಿರೋಂತಹದ್ದಕ್ಕೇನಾದರೂ ಒಂದು ಕಾರಣ ಇದೆಯಾ? ಯಾಕೆ ನನ್ನನ್ನೇ ನೀನು ಆಯ್ಕೆ ಮಾಡ್ಕೊಂಡಿದೀಯಾ? ನಾ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ತತ್ವಜ್ಞಾನದಲ್ಲಿ ಆಸಕ್ತಿ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ, ಅಥವಾ ನನಗೆ ನಿನ್ನ ಉಪದೇಶ ಬೇಡ ಅಂತ ಕೂಡ ಹೇಳ್ತಾ ಇಲ್ಲ. ನಿನ್ನ ದೃಷ್ಟಿಗೆ ನಾನು ಸಿಕ್ಕಿರುವಂತಹದ್ದು ನನ್ನ ಪುಣ್ಯ, ನನ್ನ ಸೌಭಾಗ್ಯ. ನಿನ್ನ ಕೃಪಾ ದೃಷ್ಟಿ ನನ್ನ ಮೇಲೆ ಬಿದ್ದಿರುವಂತಹದ್ದು ಇದು ನನ್ನ ಸೌಭಾಗ್ಯ. ಆದರೆ ನಿನ್ನ ಕೃಪೆಗೆ ನಾನು ಹೇಗೆ ಪಾತ್ರನಾದೆ ಎನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಜ್ಞಾನದ ಬಗ್ಗೆ, ಜ್ಞಾನವನ್ನು ನಾನು ಹೊಂದಬೇಕು ಅನ್ನುವಂತಹ ಆಸೆ ನನ್ನಲ್ಲಿರುವಂತಹದ್ದು ನಿಜ. ಆದರೆ ಪರಮಾತ್ಮ, ನಾನು ನಿನ್ನ ಕೆಲವು ಪ್ರಶ್ನೆಯನ್ನು ಮಾಡ್ತೀನಿ, ಆ ಪ್ರಶ್ನೆಗಳನ್ನು ನೀನು ಪರಿಹಾರ ಮಾಡಿಕೊಡು. ಹೀಗೆ ಹೇಳಿ ಉದ್ಧವ ಪರಮಾತ್ಮ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಅವನಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ಯೋಗೇಶ ಯೋಗ ವಿನ್ಯಾಸ ಯೋಗಾತ್ಮಾನ್ ಯೋಗ ಸಂಭವ ನ ಶ್ರೇಯಸಾಯ ಮೇ ಪ್ರೋಕ್ತ ತ್ಯಾಗ ಸನ್ಯಾಸ ಲಕ್ಷಣ. ಹೇ ಭಗವಂತ, ನಿನ್ನ ಆದೇಶ, ಉಪದೇಶ ಇವೆಲ್ಲ ನನಗೆ ಬಹಳ ಆನಂದವನ್ನು ಉಂಟು ಮಾಡ್ತಾ ಇದೆ. ಫಸ್ಟ್ ಆಫ್ ಆಲ್, ನೀನು ನನ್ನನ್ನು ಆಯ್ಕೆ ಮಾಡ್ಕೊಂಡಿರೋಂತಹದ್ದು ನನಗೆ ಸಂತೋಷ. ಅದರ ಜೊತೆಗೆ ತತ್ವಜ್ಞಾನ ಅಂತ ಹೇಳಿದಾಗ ನನಗೂ ಕೂಡ ಅದರಲ್ಲಿ ಆಸಕ್ತಿ ಇದೆ. ನನ್ನ ಆಸಕ್ತಿಯನ್ನು ಗುರುತಿಸಿ ನನ್ನನ್ನು ನೀನು ಆಯ್ಕೆ ಮಾಡಿಕೊಂಡು ನನಗೆ ಈ ಉಪದೇಶವನ್ನು ನೀನು ಕೊಡ್ತಾ ಇರೋದು ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ, ಬಹಳ ಆನಂದವನ್ನು ಉಂಟು ಮಾಡ್ತಾ ಇದೆ. ನಿನ್ನ ಆದೇಶ ಅಥವಾ ಅದು ಸಂದೇಶ, ಅದು ಯಾವ ರೀತಿ ಬೇಕಾದ್ರೂ ಆಗಿರಬಹುದು. ಆದೇಶ ಅಂತ ಹೇಳಿದಾಗ ಒಂದು ರೀತಿಯ ಅಪ್ಪಣೆ, ಯು ಹ್ಯಾವ್ ಟು ಡೂ ಇಟ್ ಅಂತ ನೀ ಹೇಳ್ತಾ ಇದೆಯಾ, ಅಥವಾ ನೀ ಹೇಳ್ತಾ ಇರೋವಂತಹದ್ದು ನನಗೆ ಒಂದು ಸಂದೇಶವಾಗಿ ಸಿಕ್ಕಿ ನಾ ಅದನ್ನು ಅನುಸರಿಸಬೇಕು ಅಂತ ಹೇಳಿದಾಗ ದಟ್ ಈಸ್ ಆಲ್ಸೋ ಓಕೆ, ಐ ಆಮ್ ಫೈನ್ ವಿತ್ ದಟ್ ಆಲ್ಸೋ. ಆದರೆ ಮುಖ್ಯವಾಗಿ ನೀ ಏನು ಹೇಳಬೇಕು ಅಂದ್ಕೊಂಡಿದೆಯಾ ಅನ್ನುವಂತಹದ್ದನ್ನು ನೀನು ಮತ್ತಷ್ಟು ಸ್ಪಷ್ಟವಾಗಿ ನನಗೆ ತಿಳಿಸ್ಕೊಡು. ಸೊ ವಾಟ್ ಈಸ್ ಯುವರ್ ಸಂದೇಶ? ಈ ಸಂದರ್ಭದಲ್ಲಿ ನೀ ನನಗೇನನ್ನ ಹೇಳಬೇಕು ಅಂತ ಆಸೆ ಪಟ್ಟಿದೆಯಾ? ನೀ ಹೇಳ್ತಾ ಇದೆಯಾ ತ್ಯಾಗ ಸನ್ಯಾಸ ಲಕ್ಷಣ. ಸೊ ಇಲ್ಲಿ ನೀ ಹೇಳ್ತಾ ಇರೋದನ್ನ ನಾನು ಗಮನವಿಟ್ಟು ಅವಲೋಕನ ಮಾಡಿದ್ರೆ, ಯು ಆರ್ ಆಲ್ಮೋಸ್ಟ್ ಆಸ್ಕಿಂಗ್ ಮೀ ಟು ಗಿವ್ ಅಪ್ ಎವ್ರಿಥಿಂಗ್. ಎಲ್ಲವನ್ನ ನೀನು ಬಿಟ್ಟು ಕೊಡು ಅಂತ ನೀನು ಹೇಳ್ತಾ ಇದೀಯ.
ಇದರ ಅರ್ಥ ನೀ ಯಾವುದನ್ನು ನಿನ್ನ ಬಳಿ ಇಟ್ಕೋಬೇಡ, ನಥಿಂಗ್ ಈಸ್ ಯುವರ್ಸ್ ಅನ್ನುವ ರೀತಿಯಲ್ಲಿ ನೀನು ನನಗೆ ಈ ತ್ಯಾಗವನ್ನು ತಿಳಿಸ್ಕೊಡ್ತಾ ಇದೀಯ. ಈ ಸಂದರ್ಭದಲ್ಲಿ ಯಾವುದೆಲ್ಲ ನನ್ನ ಬಳಿ ಇದೆ, ಅದು ವಸ್ತುವಾಗಿರಬಹುದು, ಒಂದು ವಿಷಯವಾಗಿರಬಹುದು, ಅಥವಾ ಕೆಲವು ವ್ಯಕ್ತಿಗಳ ಜೊತೆಗೆ ಇರುವಂತಹ ಸಂಬಂಧ, ಸ್ನೇಹ, ಈ ರೀತಿಯಲ್ಲಿ ಅದು ಯಾವುದೇ ಆಗಿರಬಹುದು. ಒಟ್ಟಿನಲ್ಲಿ ಅದು ಯಾವುದೇ ಆಗಿದ್ರೂ ಕೂಡ ಯಾವುದನ್ನು ನೀನು ನಿನ್ನ ಬಳಿ ಇಟ್ಕೋಬೇಡ. ಯಾಕೆ ಅಂತಂದರೆ ಅದು ಯಾವುದೂ ನಿನ್ನದಲ್ಲ, ನಿನ್ನದಲ್ಲದೆ ಇರುವಂತಹದ್ದನ್ನು ನೀನು ನಿನ್ನ ಬಳಿ ಇಟ್ಕೊಳ್ಳುವಂತಹದ್ದು ಸೂಕ್ತವಲ್ಲ. ಈ ದೃಷ್ಟಿಯಲ್ಲಿ ನೀನು ತ್ಯಾಗ ಅಂತ ಹೇಳಿ ಎಲ್ಲವನ್ನ ಬಿಟ್ಟುಕೊಡು ಅಂತ ನೀನು ನನಗೆ ಹೇಳ್ಕೊಡ್ತಾ ಇದೀಯ. ಬಿಟ್ಟುಕೊಡುವಂತಹ ಬುದ್ಧಿಯನ್ನ ತ್ಯಾಗ ಅಂತ ಹೇಳ್ತಾರೆ. ಮತ್ತು ಬಿಟ್ಟುಕೊಟ್ಟ ನಂತರ ಆ ಒಂದು ತ್ಯಾಗ ಅಥವಾ ತ್ಯಾಗದ ಬುದ್ಧಿ ಅಂತ ಏನು ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಸನ್ಯಾಸ. ತ್ಯಾಗ ಈಸ್ ಸನ್ಯಾಸ ಲಕ್ಷಣ. ಸೊ ಈ ರೀತಿಯಲ್ಲಿ ನೀನು ನನಗೆ ಹೇಳ್ತಾ ಇದೀಯಾ ಅಂತಂದರೆ ಇದರ ಅರ್ಥ ಐ ಹ್ಯಾವ್ ಟು ಫೋಕಸ್ ಕಂಪ್ಲೀಟ್ಲಿ ಆನ್ ಭಕ್ತಿ ಮಾರ್ಗ. ಸೊ ಇದೆಲ್ಲವನ್ನ ನೀನು ನನಗೆ ಯಾಕೆ ಹೇಳ್ತಾ ಇದೀಯಾ? ನನಗಿಂತ ಹೆಚ್ಚಾಗಿ ನಿನಗೆ ಇವುಗಳೆಲ್ಲದರ ಬಗ್ಗೆ ಪರಿಚಯ ಇದೆ, ಮತ್ತು ಕಾರಣ ಗೊತ್ತಿದೆ. ನೀ ಎಲ್ಲವನ್ನ ತಿಳಿದಿರೋಂಥ ಅವನು ಸರ್ವಜ್ಞ ನೀನು. ಬಿಕಾಸ್ ಯು ಆರ್ ದ ಈಶ್ವರ ಆಫ್ ಯೋಗ. ಯೋಗದ ಒಡೆಯ ನೀನು. ಯೋಗ ಅಂತಂದರೆ ಯಾವುದು ನನಗೆ ಬಹಳ ಕಷ್ಟಕರ, ನನಗಂತಹದ್ದು ಸಿಗೋದಿಲ್ಲ ಅಂತ ಅಂದ್ಕೊಂಡಿರ್ತೀನಿ, ಅಂತಹದ್ದು ನನಗೆ ಸಿಗೋವಂತೆ ಆಗುವಂತಹದ್ದನ್ನು ಯೋಗ ಅಂತ ಹೇಳ್ತಾರೆ. ಸೊ ಯುನೈಟ್ ಅಂತ ಹೇಳ್ತಾರೆ. ಯುನೈಟ್ ಅಂತಂದರೆ ಒಟ್ಟಿಗೆ ಇರೋವಂತಹದ್ದು. ಒಟ್ಟಿಗೆ ಇರೋದಕ್ಕೆ ಆಗೋದಿಲ್ಲ ಅನ್ನೋವಂತಹದ್ದನ್ನು ನಾವು ಅದನ್ನು ನೋಡಿ ಬಹಳ ಕಷ್ಟಪಡ್ತೀವಿ. ನಾನು ಒಂದು ಕಡೆ, ಅದೊಂದು ಕಡೆ ಅಂತ ಅನ್ಕೋತೀವಿ. ಆದರೆ ಯುನೈಟ್ ಅಂತ ಹೇಳಿದಾಗ ಅದು ನನ್ನ ಕಡೆ ಬರುತ್ತೆ, ಅಥವಾ ನಾನು ಅದರ ಕಡೆ ಹೋಗಿ ನಾನು ಮತ್ತು ಅದು ಒಂದಾಗುವಂತಹ ಒಂದು ಸಮಯ ಅದು. ದಟ್ ಈಸ್ ಕಾಲ್ಡ್ ಯೋಗ. ಆ್ಯಂಡ್ ಯು ಆರ್ ದಿ ಈಶ್ವರ ಆಫ್ ದಟ್ ಯೋಗ. ಈಶ್ವರ ಆಫ್ ದಿ ಯೋಗ ಅಂತಂದ್ರೇನು? ಯೋಗದ ಒಡೆಯ ನೀನು. ಯಾವುದನ್ನು ನಾವು ಯೋಗ ಅಂತ ಹೇಳ್ತೀವಿ, ಆ ಯೋಗದ ಯಜಮಾನ ನೀನು. ಸೊ ಯೋಗ ಅನ್ನುವಂತಹದ್ದು ನಿನ್ನಲ್ಲಿ ಬಂದು ಸೇರಿಕೊಂಡಿದೆ. ಅದು ನಿನ್ನನ್ನು ಯಾಕೆ ಹುಡುಕಿಕೊಂಡು ಬಂದಿದೆ? ಬಿಕಾಸ್ ಯು ಆರ್ ಸಾಕ್ಷಾತ್ ಯೋಗದ ಸ್ವರೂಪನೇ ಆಗಿದೆಯಾ. ಸೊ ಯು ಆರ್ ದಿ ಈಶ್ವರ ಆಫ್ ಯೋಗ. ಸೊ ನನ್ನ ಶ್ರೇಯಸ್ಸಿಗಾಗಿ ನೀ ಇದೆಲ್ಲವನ್ನ ನೀನು ತಿಳಿಸ್ತಾ ಇದೆಯಾ ಅನ್ನುವಂತಹದ್ದು ನನಗೆ ಗೊತ್ತು. ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ನೀನು ಈ ವಿಚಾರವನ್ನು ನನಗೆ ತಿಳಿಸ್ತಾ ಇದೆಯಾ. ಸೊ ನನ್ನ ಬಗ್ಗೆ ನೀನು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದೀಯಾ. ಇದು ನನಗೆ ಸಂತೋಷ ತರ್ತಾ ಇದೆ. ತ್ಯಾಗ ಈಸ್ ಸನ್ಯಾಸ ರೂಪದ ಲಕ್ಷಣ. ಸೊ ನಾನು ಯಾವುದಕ್ಕೂ ಅಂಟ್ಕೋಬಾರದು ಅನ್ನುವಂತಹದ್ದು ನಿನ್ನ ಅಪೇಕ್ಷೆ. ಅರ್ಥಾತ್ ಸಂಸಾರ ಅಂತ ಹೇಳಿದಾಗ ಎಲ್ಲವುಗಳಿಗೆ ಅಂಟಿಕೊಂಡಿರುವಂತಹದ್ದನ್ನು ಸಂಸಾರ ಅಂತ ಹೇಳ್ತಾರೆ. ಅದರಿಂದ ಸಂಸಾರಕ್ಕೆ ಬೀಳಬಾರದು ಅಂತ ಹೇಳಿ ನೀನು ನನಗೆ ಈ ರೀತಿಯ ಉಪದೇಶವನ್ನು ಮಾಡ್ತಾ ಇದೀಯಾ. ನಿನ್ನ ಉಪದೇಶ ಮತ್ತು ನಿನ್ನ ಮಾತುಗಳು ನನಗೆ ಇಷ್ಟ ಆಗ್ತಾ ಇದೆ. ಈ ವಿಚಾರದಲ್ಲಿ ಸಂಶಯವೇ ಇಲ್ಲ. ನಿನ್ನ ಮಾತುಗಳನ್ನ ನಾನು ಕೇಳ್ತಾ ಇದ್ರೆ ಈ ಕ್ಷಣದಲ್ಲಿ ನಾನು ನಿನ್ನನ್ನು ಅನುಸರಿಸಬೇಕು, ನೀ ಹೇಳ್ತಾ ಇರುವಂತಹ ಮಾತುಗಳನ್ನು ನಾನು ಅನುಸರಿಸಬೇಕು ಅನ್ನುವಂತಹ ಆಸೆ ಉಕ್ಕುಕ್ಕಿ ಬರ್ತಾ ಇದೆ. ಆದಷ್ಟು ಬೇಗ ನಾನು ನಿನ್ನ ಮಾತುಗಳನ್ನು ನಾನು ಅನುಸರಿಸ್ತೀನಿ, ಅದರಲ್ಲಿ ಸಂಶಯ ಇಲ್ಲ. ಆದರೆ ನನಗಿರುವಂತಹ ಪ್ರಶ್ನೆ ಮತ್ತು ನನ್ನಲ್ಲಿ ಹುಟ್ಟಿರುವಂತಹ ಅನುಮಾನ ಅಂತಂದರೆ,
ಯು ಆರ್ ದ ಈಶ್ವರ ಆಫ್ ಯೋಗ, ಬಟ್ ನಾನು ನಿನ್ನಂತೆ ಯೋಗೇಶ್ವರ ಅಲ್ಲ. ನಾನು ಸಾಮಾನ್ಯ ಜೀವಿ. ಲೋಕದಲ್ಲಿ ನನ್ನಂತೆ ಅನೇಕ ಜೀವಿಗಳಿದ್ದಾರೆ, ಅವರುಗಳಲ್ಲಿ ನಾನೊಬ್ಬ. ಆದರೆ ನೀನು ನನ್ನಂತೆ ಅಲ್ಲ. ಯು ಆರ್ ಸರ್ವಜ್ಞ, ಯು ಆರ್ ಯೋಗೇಶ್ವರ, ಈಶ್ವರ ಆಫ್ ದಿ ಯೋಗ. ಮತ್ತು ಸಾಮಾನ್ಯ ಜೀವಿ ಅಂತ ಹೇಳಿದಾಗ ಮನುಷ್ಯನನ್ನ ವಿಷಯೀ ಜೀವಿ ಅಂತ ನಮ್ಮ ಶಾಸ್ತ್ರ ಕರೆಯುತ್ತೆ. ದಟ್ ಮೀನ್ಸ್ ಪ್ರಪಂಚಕ್ಕೆ ಬಂದಂತಹ ಯಾವುದೇ ಜೀವಿ, ವ್ಯಕ್ತಿ, ಮನುಷ್ಯನಾಗಿರಲಿ, ಅವನ ಆಸಕ್ತಿ ಜಗತ್ತಿನ ವಸ್ತು ವಿಷಯಗಳ ಕಡೆಗೆ ಹರಿದಾಡ್ತಾ ಇರುತ್ತೆ. ಅವನೆಲ್ಲ ಇಂದ್ರಿಯಗಳು ಲೋಕದಲ್ಲಿ ಮುನ್ನುಗ್ಗತ್ವೆ. ಅವುಗಳನ್ನು ಅನುಸರಿಸಿ ಅವುಗಳನ್ನು ಪಡಿಬೇಕು ಅಂತ ಹೇಳಿ ಅವುಗಳ ಹಿಂದೆ ಅವನು ಓಡ್ತಾ ಇರ್ತಾನೆ. ಸೊ ಅವನ ಈ ಒಂದು ಲೋಕದಲ್ಲಿ ಹುಡುಕಾಟ ಅಂತ ಏನಿದೆ, ಹಿ ಈಸ್ ಆಲ್ವೇಸ್ ಸರ್ಚಿಂಗ್, ಹಿ ಈಸ್ ಸೀಕಿಂಗ್. ಬಟ್ ಯಾವುದನ್ನು ಹುಡುಕ್ತಾ ಇದ್ದೀನಿ, ನನಗೆ ಯಾವುದು ಬೇಕು ಅನ್ನುವಂತಹ ಸ್ಪಷ್ಟತೆನೇ ಅವನಿಗಿಲ್ಲ. ಆದರೆ ಲೋಕದಲ್ಲಿ ನೋಡಿದಂತಹ ಎಲ್ಲ ವಸ್ತು ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೇನೆ ಒಬ್ಬ ಮನುಷ್ಯ. ಅಂತಹ ಸಾಮಾನ್ಯ ಮನುಷ್ಯ ಜೀವಿ ನಾನು, ವಿಷಯೀ ಜೀವಿ. ವಿಷಯಗಳಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಂಡಿರುವಂತಹ ಅನೇಕ ಜೀವಿಗಳಂತೆ ನಾನು ಕೂಡ ಅನೇಕ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದೇನೆ. ಹೀಗೆ ನಾವೆಲ್ಲ ಅನೇಕ ಆಸೆ ಬಯಕೆಗಳು ಅಂತ ನಾವೇನು ಹೇಳ್ತೀವಿ, ಕಾಮನೆಗಳು ಅಂತ ಹೇಳ್ತೀವಿ. ಈ ಕಾಮನೆಗಳಲ್ಲಿ ನಾವೆಲ್ಲ ಬಂದಿಯಾಗಿ ಹೋಗಿದ್ದೀವಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ವಿ ಆರ್ ಬೌಂಡ್ ಬೈ ದ ಡಿಸೈರ್ಸ್. ಹೀಗೆ ಆಸೆ ಬಯಕೆಗಳು ಅನ್ನುವಂತಹದ್ದು ಕೇವಲ ಒಂದೆರಡಲ್ಲ, ಇಟ್ಸ್ ಎ ಬಿಗ್ ಲಿಸ್ಟ್. ಒಂದಾದ ಮೇಲೆ ಒಂದು ಆಸೆ ಎನ್ನುವಂತಹದ್ದು ನಮ್ಮನ್ನ ಕೆಣಕ್ತಾನೆ ಇರುತ್ತೆ. ಆದ್ದರಿಂದ ಆಸೆ ಬಯಕೆಗಳು ಅಂತಂದಾಗ ಅದು ಮುಗಿದೇ ಇರುವಂತಹದ್ದು. ಸೊ ಎಂದೂ ಮುಗಿಯದ ಆಸೆ ಬಯಕೆಗಳನ್ನು ನಾವು ಹೊತ್ತಿರೋದ್ರಿಂದ ವಿ ಆರ್ ಬೌಂಡ್ ಬೈ ದ ಡಿಸೈರ್ಸ್. ಇದರಿಂದ ತಪ್ಪಿಸ್ಕೊಂಡು ಬರುವಂತಹದ್ದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ. ನೀನು ಹೇಳ್ತಾ ಇದೀಯಾ ತ್ಯಾಗ ಸನ್ಯಾಸ ಲಕ್ಷಣ, ಯಾವುದೂ ನಿನ್ನದಲ್ಲ, ಸಂಸಾರಕ್ಕೆ ಅಂಟ್ಕೋಬೇಡ, ಯಾವುದೆಲ್ಲವನ್ನ ನಿನ್ನದು ಅಂದ್ಕೊಂಡಿದೆಯೋ ಅದು ನಿನ್ನದೇ ಅಲ್ಲ. ಸೊ ನಿನ್ನದಲ್ಲದ ವಸ್ತುಗಳಿಗಾಗಿ ನೀ ಯಾಕೆ ಅದರ ಹಿಂದೆ ಓಡ್ತೀಯ? ಅವುಗಳನ್ನ ಬಿಟ್ಕೊಟ್ಬಿಡೋದು ನಿಂದಲ್ವೇ ಅಲ್ಲ ಅದು. ಸೊ ತ್ಯಾಗ ಸನ್ಯಾಸ ಲಕ್ಷಣ ಕೇಳೋದಕ್ಕೆ ಬಹಳ ಸುಲಭ ಮತ್ತು ಬಹಳ ಇಷ್ಟವಾಗುತ್ತೆ, ಮಾತುಗಳು ಬಹಳ ಇಷ್ಟ ಆಗುತ್ತೆ. ಆದರೆ ಇದನ್ನು ನಿಜವಾಗ್ಲೂ ಅನುಸರಿಸೋದಕ್ಕೆ ಸಾಧ್ಯವಾ? ಯಾಕೆ ಈ ಪ್ರಶ್ನೆ ನನ್ನಲ್ಲಿ ಬರ್ತಾ ಇದೆ ಅಂತಂದರೆ, ಐ ಆಮ್ ನಾಟ್ ಯೋಗೇಶ್ವರ. ನಿನ್ನಂತೆ ನಾನು ಯೋಗೇಶ್ವರ ಅಲ್ಲ, ನಾನು ಸಾಮಾನ್ಯ ಜೀವಿ. ಲೋಕದಲ್ಲಿ ಇರುವಂತಹ ಸಾವಿರಾರು ಜೀವಿಗಳಲ್ಲಿ ನಾನು ಕೂಡ ಒಬ್ಬ. ಅವರುಗಳಂತೆ ನಾನು ಕೂಡ ಅನೇಕ ವಿಷಯಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಅವುಗಳಲ್ಲಿ ಆಸಕ್ತಿಯನ್ನು ಹೊಂದಿದವನು ನಾನಾಗಿದ್ದೀನಿ. ಸೊ ಈಗ ನೀ ಹೇಳ್ತಾ ಇರುವಂತಹದ್ದು ಬಹಳ ಕಷ್ಟ, ಅಷ್ಟು ಸುಲಭ ಅಲ್ಲ ಅದು. ಸೊ ಸಾಮಾನ್ಯ ಜೀವಿಗಳಾದ ನಮಗೆ ಈ ತ್ಯಾಗದ ತತ್ವ ಅಷ್ಟು ಸುಲಭವಾಗಿ ತಿಳಿಯೋದಿಲ್ಲ, ಬಹಳ ಕಠಿಣ ಇದು. ಆದರೆ ಕೇಳೋದಕ್ಕೆ ಮಾತ್ರ ಬಹಳ ಸುಲಭ ಅಂತ ಅನ್ಸುತ್ತೆ. ಯಾವುದು ನನ್ನದಲ್ಲ ಅದನ್ನು ಬಿಟ್ಕೊಡು ಅಂತ ನೀನು ಹೇಳಿದಾಗ ಆ ಕ್ಷಣದಲ್ಲಿ ಎಸ್ ಐ ವಿಲ್ ಡೂ ಇಟ್ ಅಂತ ನಾನು ಹೇಳ್ತೀನಿ. ಬಟ್ ಮತ್ತೆ ವಸ್ತುಗಳನ್ನು ನೋಡಿದಾಗ ಅದೆಲ್ಲವೂ ನನ್ನದೇ ಅನ್ನುವಂತಹ ಭಾವನೆ ನನ್ನನ್ನು ಮತ್ತೆ ಮತ್ತೆ ಅವುಗಳಲ್ಲಿ ಬಂದಿಯಾಗುವಂತೆ ಮಾಡುತ್ತೆ. ಅವುಗಳು ನನ್ನದಲ್ಲ ಅಂತ ನಾನು ಹೇಗೆ ಆ ಒಂದು ತೀರ್ಮಾನಕ್ಕೆ ಬರಲಿ? ಅವುಗಳು ನನ್ನದಲ್ಲ ಅಂತ ಹೇಳಿದಾಗ ನಾನು ಅವುಗಳಿಗೆ ಅಂಟಿಕೊಳ್ಳೋದಿಲ್ಲ, ಅವುಗಳನ್ನು ನಾನು ಬಿಟ್ಕೊಡೋದಕ್ಕೆ ಸಿದ್ಧ.
ಆದರೆ ಆ ಒಂದು ತತ್ವಕ್ಕೆ ನಾನು ಬರುವಂತಹದ್ದೇ ಬಹಳ ಕಷ್ಟವಾಗ್ತಾ ಇದೆ. ಯಾಕೆ ಅಂತಂದರೆ ನಾನು ಕೂಡ ಸಾಮಾನ್ಯ ಜೀವಿ, ವಿಷಯೀ ಜೀವಿ. ಸೊ ವಿಷಯೀ ಜೀವಿಗಳಾದ ನಮಗೆ ಇದು ಕೇಳೋದಕ್ಕೆ ಮಾತ್ರ ಸುಲಭ, ಅನುಸರಿಸೋದಕ್ಕೆ ಬಹಳ ಕಠಿಣ. ಅದರಲ್ಲೂ ಏನಾದರೂ ಒಂದು ಪಕ್ಷ ನಿನ್ನ ಅನುಗ್ರಹಕ್ಕೆ ಸಿಕ್ಕಿ ನಿನ್ನ ಭಕ್ತಿಯಿಂದ ಇವುಗಳನ್ನೆಲ್ಲ ನಾನು ಮಾಡಬಹುದು ಅನ್ನುವಂತಹದ್ದಾದರೆ ಅದಕ್ಕೆ ನಿನ್ನ ಒಂದು ಡಿವೈನ್ ಗ್ರೇಸ್ ಅನ್ನುವಂತಹದ್ದು ಬೇಕು. ಒಂದು ವೇಳೆ ನಿನ್ನ ಭಕ್ತಿಯಿಂದ ವಿಮುಖನಾಗಿದ್ದ ಪಕ್ಷದಲ್ಲಿ ಈ ಒಂದು ಭಕ್ತಿ ಮಾರ್ಗ ಅನ್ನುವಂತಹದ್ದು ಬಹಳ ದುರ್ಲಭ, ಇದು ಎಲ್ರಿಗೂ ಸಿಗುವಂತಹದ್ದಲ್ಲ. ಸುತಾರಾಮ್ ತ್ವೈ ಸರ್ವಾತ್ಮಾನ್ ಭಕ್ತಿರಿತಿ ಮೇ ಮತಿ. ಈ ಒಂದು ವಿಷಯದಲ್ಲಿ ಇದು ನನ್ನ ಅನುಭವದ ಮಾತುಗಳು, ಇದು ನನ್ನ ನಿಶ್ಚಿತವಾದ ಅಭಿಪ್ರಾಯವಾಗಿದೆ. ನಿಶ್ಚಿತವಾದ ಅಭಿಪ್ರಾಯ ಅಂತಂದರೆ ಲೋಕದಲ್ಲಿ ನೇರವಾಗಿ ಈ ವಿಚಾರದಲ್ಲಿ ನಾನು ಅನುಭವವನ್ನು ಗಳಿಸ್ಕೊಂಡಿದ್ದೀನಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನಾನು ಕೂಡ ಸಾಮಾನ್ಯ ಜೀವಿ, ವಿಷಯೀ ಜೀವಿ. ವಸ್ತುಗಳನ್ನ ನೋಡಿದ ಕೂಡಲೇ ಅವಕ್ಕೆ ನಾನು ಕೂಡ ಅವುಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋತೀನಿ, ಸಂಘವನ್ನು ಬಯಸ್ತೀನಿ, ಅವುಗಳಿಗೆ ಅಂಟ್ಕೋತೀನಿ, ಅವುಗಳನ್ನು ನನ್ನದು ಅಂತ ತಿಳ್ಕೊತೀನಿ. ಅವುಗಳಿಂದ ನನಗೆ ಸುಖ ಸಿಗತ್ತೆ, ಶಾಂತಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ ಅಂತ ನಾನು ಭಾವಿಸ್ತೀನಿ. ಹೀಗೆ ಅವುಗಳು ನನ್ನ ವಸ್ತುಗಳು ಅನ್ನುವಂತಹ ಭಾವ ನನ್ನಲ್ಲಿ ಮತ್ತಷ್ಟು ಗಟ್ಟಿಯಾಗ್ತಾನೆ ಹೋಗ್ತಾ ಇರೋದ್ರಿಂದ ಅವುಗಳನ್ನು ನಾನು ಹೇಗೆ ಬಿಟ್ಕೊಡ್ಲಿ? ಆದ್ದರಿಂದ ನೀ ಹೇಳ್ತಾ ಇರೋ ಹಾಗೆ ತ್ಯಾಗ ಸನ್ಯಾಸ ಲಕ್ಷಣ ಅಂತ ನೀ ಏನು ಹೇಳ್ತಾ ಇದೆಯಾ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಡೈಜೆಸ್ಟ್. ಸೊ ತ್ಯಾಗ ಅನ್ನುವಂತಹದ್ದು ಬಹಳ ಕಠಿಣ. ನನ್ನದಲ್ಲದ ಅನೇಕಗಳನ್ನು ನನ್ನದು ಅಂತ ಭಾವಿಸಿ ಈಗಾಗಲೇ ನಾನು ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದೀನಿ. ಮತ್ತು ಇದು ಕೇವಲ ಇಂದು ನೆನ್ನೆಯ ಕತೆ ಅಲ್ಲ, ಇದು ನನ್ನಲ್ಲಿ ಬಹಳ ಆಳವಾಗಿ ಬೇರೂರಿದೆ. ಸೋಹಂ ಮಮಾಹಮಿತಿ ಮೂಢಮತಿರ್ವಿಗಾಢಸ್ಥಾತ್ ಮಯಾಯ ವಿರಚಿತಾತ್ಮಾನಿ ಸಾನುಬಂಧೆ ತತ್ವಂಜಸ ನಿಗದಿತಂ ಭವತ ಯಥಾಹಂ ಸಂಸಾದಯಾಮಿ ಭಗವನ್ನನುಷಾದಿ ಭೃತ್ಯಂ. ಈ ತ್ಯಾಗ ಅನ್ನುವಂತಹದ್ದು ಯಾಕೆ ಇಷ್ಟು ಕಷ್ಟವಾಗಿ ಕಾಣ್ತಾ ಇದೆ? ಇದನ್ನು ಯಾಕೆ ನಾನು ಕಠಿಣ ಅಂತ ಹೇಳ್ತಾ ಇದ್ದೀನಿ? ಕಾರಣ, ತ್ಯಾಗವನ್ನು ಒಪ್ಪಿಕೊಳ್ಳುವಂತಹ ಮನೋಬುದ್ಧಿಯನ್ನು ನಾನು ಇದುವರೆಗೂ ಬೆಳೆಸ್ಕೊಂಡಿಲ್ಲ. ತ್ಯಾಗವನ್ನು ಒಪ್ಪಿಕೊಳ್ಳದಂತೆ ನಾನು ನನ್ನ ಬುದ್ಧಿಯನ್ನು ಬೆಳೆಸ್ಕೊಂಡಿದ್ದೀನಿ. ಆ ರೀತಿಯಲ್ಲಿ ನಾನು ಬೆಳೆದು ಬಂದಿದ್ದೀನಿ. ಸೊ ಇದರರ್ಥ ನಮ್ಮಲ್ಲಿ ಬಿಟ್ಟುಕೊಡುವಂತಹ ಗುಣ ಇಲ್ಲವಾಗಿದೆ. ಸಾಮಾನ್ಯ ಜೀವಿಗಳಾದ ನಮ್ಮಲ್ಲಿ ಇಂತಹ ಗುಣ ಇನ್ನೂ ಬೆಳೆದು ಬಂದಿಲ್ಲ. ನಾವು ಈ ಪ್ರಪಂಚಕ್ಕೆ ಜನ್ಮ ಅಂತ ಹೇಳಿ ತೆಗೆದುಕೊಂಡು ಬಂದ ಕ್ಷಣದಿಂದ ನಾನು ನನ್ನದು, ನೀನು ನಿನ್ನದು ಅಂತ ಹೇಳಿ ಅನೇಕಗಳನ್ನು ವಿಭಾಗಿಸಿ ನೋಡುವಂತಹ ಗುಣವನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಎಲ್ಲವುಗಳನ್ನು ವಿಭಾಗಿಸಿ ತುಲನೆ ಮಾಡಿ ತೂಗಿ ನೋಡುವಂತಹ ಹವ್ಯಾಸವನ್ನು ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ. ಅಂತಹ ಅಭ್ಯಾಸಕ್ಕೆ ನಾನು ಅಂಟ್ಕೊಂಡ್ಬಿಟ್ಟಿದ್ದೀನಿ. ಅಂಡ್ ಇದು ನನ್ನ ಈ ಜನ್ಮದಲ್ಲಿ ಬೆಳೆದು ಬಂದಿರುವಂತಹ ಗುಣ ಅಲ್ಲ. ಇದು ಜನ್ಮಾಂತರಗಳಿಂದ ಈ ಒಂದು ಗುಣ ನನ್ನಲ್ಲಿ ಬೆಳೆದು ಬಂದಿದೆ. We have been cultured and trained like this by generations after generations. ಜಗತ್ತಿನೊಂದಿಗೆ ಗುರುತಿಸಿಕೊಂಡು ವಿಷಯ ವಸ್ತುಗಳನ್ನು ಮತ್ತೆ ಮತ್ತೆ ಕ್ಲೈಮ್ ಮಾಡಿ ಅದು ನಾನು, ನಂದು, ನನಗೆ ಬೇಕು ಅಂತ ಹೇಳಿ ಎಲ್ಲವುಗಳನ್ನು ನನ್ನದಾಗಿಸಿಕೊಳ್ತಾ ಬಂದಿದ್ದೀನಿ.
ಎಲ್ಲವುಗಳನ್ನು ನನ್ನ ಬಳಿ ಇಟ್ಕೊಂಡಿದ್ದೀನಿ, ಇದೆಲ್ಲ ನಂದು ಅಂತ ಹೇಳ್ತೀನಿ. ಅವೆಲ್ಲವುಗಳನ್ನು ನನ್ನೊಂದಿಗೆ ಗುರುತಿಸಿಕೊಂಡು ಇದೆಲ್ಲ ನನ್ನದು ಅಂತಲೇ ಹೇಳ್ತಾ ಬಂದಿದ್ದೀನಿ. ದಿಸ್ ಈಸ್ ಹೌ ವಿ ಹ್ಯಾವ್ ಬೀನ್ ಕಂಡೀಷನ್ಡ್. ಹೇ ಭಗವಂತ, ನಾನು ಯಾರ್ದೋ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನು ಬೆಳೆದು ಬಂದಿರುವಂತಹದ್ದೇ ಈ ರೀತಿಯಲ್ಲಿ. ನಾನು ನನ್ನ ಬಗ್ಗೆ ಮಾತನಾಡ್ತಾ ಇದ್ದೀನಿ, ನನ್ನಂತಹ ಸಾಮಾನ್ಯ ಜೀವಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ, ವಿಷಯೀ ಜೀವಿಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ನನ್ನ ಬುದ್ಧಿ ಕೂಡ ನಿನ್ನ ಮಾಯೆಯಿಂದ ನಾನು, ನನ್ನವರು, ನನ್ನ ಆಪ್ತರು, ನನ್ನ ಸಂಬಂಧಿ ಅಂತ ಹೇಳಿ ಮೂಢತನದಿಂದ, ವ್ಯಾಮೋಹದಿಂದ ಅಲ್ಲಿಂದ ಹೊರಬರಲಾರದಷ್ಟು ಆಳವಾಗಿ ಈ ಒಂದು ವ್ಯಾಮೋಹ ಅನ್ನುವಂತಹದ್ದು ನನ್ನನ್ನು ಬಂಧಿಸಿದೆ. ಈ ರೀತಿಯಲ್ಲಿ ನಾನು ಬೆಳೆದು ಬಂದಿದ್ದೀನಿ. ಆದರೆ ನೀನು ನನ್ನನ್ನು ಆಯ್ಕೆ ಮಾಡಿಕೊಂಡು ನನಗೆ ನೀನು ತ್ಯಾಗದ ಬಗ್ಗೆ, ಸನ್ಯಾಸದ ಲಕ್ಷಣಗಳ ಬಗ್ಗೆ ಉಪದೇಶವನ್ನು ಮಾಡ್ತಾ ಇದೆಯಾ. ಸೊ ನನಗೆ ಅರ್ಥ ಆಗ್ತಾ ಇಲ್ಲ, ನೀನು ನನ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ಯಾ ಅನ್ನುವಂತಹದ್ದು ಈವರೆಗೆ ಕೂಡ ನನಗೆ ಅರ್ಥ ಆಗಿಲ್ಲ. ತ್ಯಾಗದ ಧರ್ಮವನ್ನು ನಾನು ಹೇಗೆ ತಾನೇ ಸ್ವೀಕರಿಸಬಲ್ಲೆ? ಬಟ್ ಒನ್ ಥಿಂಗ್ ಈಸ್ ಶ್ಯೂರ್, ಒಂದು ಮಾತು ನಿಜ, ನಾನು ನಿನ್ನ ಸೇವಕ. ದಯಮಾಡಿ ಸರಳವಾಗಿ ನನಗೆ ಉಪದೇಶವನ್ನು ಮಾಡು. ನಾನು ನಿನ್ನನ್ನು ತುಂಬ ಭಕ್ತಿ ಮಾಡ್ತೀನಿ, ಈ ವಿಚಾರದಲ್ಲಿ ಸಂಶಯ ಇಲ್ಲ. ನಾನು ನಿನ್ನ ಭಕ್ತ, ನಿನ್ನ ಸೇವಕ ನಾನು. ಸೊ ನಿನ್ನ ಸೇವಕನ ಮೇಲೆ ನೀನು ಕರುಣೆಯನ್ನಿಟ್ಟು ಈ ಒಂದು ಕಠಿಣವಾದ ವ್ಯಾಮೋಹದಿಂದ ನನ್ನನ್ನು ಬಿಡುಗಡೆಗೊಳಿಸು. ನನಗೆ ಸುಲಭವಾದ ಸರಳವಾದ ಮಾರ್ಗವನ್ನು ತಿಳಿಸ್ಕೊಡು. ಯಾವ ಮಾರ್ಗದಲ್ಲಿ ನಾನು ಹೆಜ್ಜೆ ಹಾಕಿದ್ರೆ ಈ ಒಂದು ಸಂಸಾರದಿಂದ ನಾನು ಹೊರಗಡೆ ಬರಬಹುದು ಮತ್ತು ವಸ್ತುಗಳನ್ನು ನನ್ನದಲ್ಲ ಅಂತ ಹೇಳಿ ಬಿಟ್ಟು ಕೊಡುವಂತಹ ಗುಣಗಳನ್ನು ನಾನು ಬೆಳೆಸ್ಕೊಳ್ಳೋದಕ್ಕೆ ಯಾವ ಮಾರ್ಗ ಸುಲಭ ಮತ್ತು ಸರಳ, ಅಂತಹ ಮಾರ್ಗವನ್ನು ನೀನು ನನಗೆ ಉಪದೇಶ ಮಾಡು. ದಯಮಾಡಿ ನನ್ನ ಮೇಲೆ ಕೃಪೆ ತೋರು. ಹೇ ಪ್ರಭು, ನೀನು ಸತ್ಯಸ್ವರೂಪಿ. ನನ್ನಂತೆ ಅನೇಕರನ್ನ, ನಮ್ಮೆಲ್ಲರನ್ನ ಬೆಳಗುವವನು ನೀನು. ನೀನು ಎಲ್ಲರ ಆತ್ಮನಾಗಿದೆಯಾ, ಎಲ್ಲರ ಆತ್ಮನೂ ನೀನೇ ಆಗಿದೆಯಾ. ನೀನು ಸರ್ವಾತ್ಮ. ಅದರಿಂದ ಈ ವಿಷಯದಲ್ಲಿ ಕೇವಲ ನಾನು ಮಾತ್ರ ಅಲ್ಲ, ಬ್ರಹ್ಮಾದಿಗಳೇ ನಿನ್ನ ಮಾಯೆಗೆ ಒಳಗಾಗ್ತಾರೆ. ಬ್ರಹ್ಮಾದಿಗಳೇ ನಿನ್ನ ಮಾಯೆಗೆ ಒಳಗಾಗ್ತಾರೆ ಅಂತಂದ ಮೇಲೆ ನಾನು ಸಾಮಾನ್ಯ ಜೀವಿ, ಪರಮಾತ್ಮ ವಿಷಯೀ ಜೀವಿ. ನಿನ್ನ ಮಾಯೆಗಿರುವಂತಹ ಶಕ್ತಿ ಎಷ್ಟು ಪ್ರಬಲವಾಗಿ ನಮ್ಮ ಮೇಲೆ ಪ್ರಭಾವವನ್ನು ಬೀರಿದೆ. ಬ್ರಹ್ಮಾದಿಗಳಿಗೆ ಅದರಿಂದ ಮುಕ್ತಿ ಸಿಗುವಂತಹದ್ದು ಕಷ್ಟ ಅಂತಂದ ಮೇಲೆ ಅದು ನನ್ನನ್ನು ಹೇಗೆ ಬಿಡತ್ತೆ? ಆದ್ದರಿಂದ ಈ ವಿಚಾರದಲ್ಲಿ ನೀನು ಕೃಪೆ ಇಟ್ಟು ನನಗೆ ಉಪದೇಶವನ್ನು ಮಾಡು. ನಾವೆಲ್ಲರೂ ಕೂಡ ಬಾಹ್ಯ ವಸ್ತುಗಳನ್ನು ಸತ್ಯ ಅಂತ ತಿಳ್ಕೊಂಡಿರ್ತೀವಿ. ನೀ ಹೇಳ್ತಾ ಇದೆಯಾ ಲೋಕದ ಎಲ್ಲ ವಿಷಯ ವಸ್ತುಗಳು ಕೂಡ ಶಾಶ್ವತ, ಲೌಕಿಕ ಜ್ಞಾನವೇ ಶಾಶ್ವತವಲ್ಲ ಅಂತ ಹೇಳಿದ್ರು ಕೂಡ ನಾವೆಲ್ಲರೂ ಕೂಡ ಈ ಒಂದು ಬಾಹ್ಯ ವಸ್ತುಗಳನ್ನು, ಲೌಕಿಕ ಜ್ಞಾನವನ್ನು ಸತ್ಯ ಅಂತ ತಿಳಿದಿದ್ದೀವಿ. ನಾರಾಯಣಂ ನರಸಕಂ ಶರಣಂ ಪ್ರಪದ್ಯೆ. ಹೇ ಭಗವಂತ, ನಾನು ಸಂಪೂರ್ಣವಾಗಿ ನಿನ್ನಲ್ಲಿ ಶರಣಾಗಿದ್ದೀನಿ. ಹೇ ಪ್ರಭು, ನೀನು ನರಸಕ, ನಾರಾಯಣ ಸ್ವರೂಪಿ. ಇಂತಹ ನಿನ್ನಲ್ಲಿ ನಾನು ಶರಣಾಗಿದ್ದೀನಿ. ನೀನು ನಿರಂಜನ, ಯಾವುದಕ್ಕೂ ನೀನು ಅಂಟಿಕೊಂಡಿಲ್ಲ. ನಿನಗೆ ಆದಿ ಅಂತ್ಯಗಳೇ ಇಲ್ಲ. ಯು ಹ್ಯಾವ್ ನೋ ಬೌಂಡ್ರಿ. ಎಲ್ಲವನ್ನ ದಾಟಿ ಮುಂದೆ ಇರುವಂತಹವನು ನೀನು. ನೀನು ಸರ್ವಜ್ಞ. ಯು ಆರ್ ದಿ ನೋರ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಯು ಆರ್ ದಿ ನಿಯಾಮಕ. ಅವಿನಾಶಿ ವೈಕುಂಠ ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ಯುವರ್ ಪರಂಧಾಮ.
ಸಂಸಾರಕ್ಕೆ ಸಿಕ್ಕಿರುವಂತಹ ನಾನು ದುಃಖ ಮೋಹಗಳಿಗೆ ಒಳಗಾಗಿದ್ದೀನಿ. ಆದ್ದರಿಂದ ನಾನು ನಿನ್ನಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೀನಿ. ಬಿಟ್ಟುಕೊಡುವಂತಹ ಗುಣ ನನ್ನಲ್ಲಿ ಬೆಳೆದು ಬರೋದಕ್ಕೆ ಯಾವ ಮಾರ್ಗವನ್ನು ನಾನು ಅನುಸರಿಸಬೇಕು ಅಂತಹ ಮಾರ್ಗವನ್ನು ದಯಮಾಡಿ ನನಗೆ ಉಪದೇಶಿಸಿ ನನ್ನನ್ನು ಉದ್ಧರಿಸು. ನೀ ಹೇಳ್ತಾ ಇದೆಯಾ ಎಲ್ಲವನ್ನ ತ್ಯಾಗ ಮಾಡಿ ನೀನು ಹಿಮಾಲಯಕ್ಕೆ ಹೋಗು ಅಂತ ಹೇಳ್ತಾ ಇದೆಯಾ. ಬಟ್ ಇಟ್ ಈಸ್ ಪಾಸಿಬಲ್ ಫಾರ್ ಮೀ provided you have to teach me, you have to show me the path. ನೀ ಹೇಳಿರುವಂತಹ ಎಲ್ಲ ಮಾತುಗಳನ್ನು ನಾನು ಅನುಸರಿಸ್ತೀನಿ. ತ್ಯಾಗದ ಬುದ್ಧಿಯನ್ನು ನಾನು ಬೆಳೆಸ್ಕೋತೀನಿ, ಎಲ್ಲವನ್ನ ಬಿಟ್ಕೊಡ್ತೀನಿ, ಸನ್ಯಾಸ ಲಕ್ಷಣಗಳನ್ನು ನಾನು ಬೆಳೆಸ್ಕೋತೀನಿ. ನೀ ಹೇಳಿದಂತೆ ನಾನು ಹಿಮಾಲಯಕ್ಕೆ ಹೋಗ್ತೀನಿ. ಆದರೆ ಹೋಗೋದಕ್ಕೆ ಬೇಕಾಗಿರುವಂತಹ ಮಾರ್ಗವನ್ನು ನೀನು ನನಗೆ ತೋರಿಸ್ಬೇಕು. ಸೊ ಯು ಆರ್ ಮೈ ಗುರು, ಯು ಆರ್ ಮೈ ಮಾರ್ಗದರ್ಶಕ. ಉದ್ಧವ ಈ ರೀತಿಯಲ್ಲಿ ಪರಿಪರಿಯಾಗಿ ಪರಮಾತ್ಮ ಶ್ರೀಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾನೆ. ಸೊ ನೌ ಭಗವಾನ್ ಉವಾಚ, ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಹೇ ಉದ್ಧವ, ಒಬ್ಬ ವಿದ್ವಾಂಸ, ಅನುಭವಿ, ಜ್ಞಾನಿ, ವೈಸ್ ಪರ್ಸನ್ ಅಂತ ಹೇಳಿದಾಗ ಹಿ ಈಸ್ ದಿ ನೋರ್ ಆಫ್ ದಿ ಟ್ರೂತ್. ಅವನು ಸತ್ಯವನ್ನು ತಿಳಿದಿರುವಂತಹ ಅನುಭವಿ ಆಗಿರ್ತಾನೆ. ಅವನು ಲೋಕದ ವಸ್ತುಗಳಲ್ಲಿ ಆಸಕ್ತಿಯನ್ನು ತೋರಿಸೋದಿಲ್ಲ. ಯಾಕೆ ಅಂತಂದರೆ ಹಿ ಈಸ್ ದಿ ನೋರ್ ಆಫ್ ದಿ ಟ್ರೂತ್. ಸತ್ಯವನ್ನು ತಿಳಿದಿರುವಂತಹ ವೈಸ್ ಪರ್ಸನ್ ಅವನು. ಆದ್ದರಿಂದ ಲೋಕದ ವಸ್ತುಗಳು ಅಶಾಶ್ವತ ಅಂತ ಹೇಳಿ ಅವುಗಳಲ್ಲಿ ಅವನು ಆಸಕ್ತಿಯನ್ನು ಅವನು ಬೆಳೆಸ್ಕೊಳ್ಳೋದಿಲ್ಲ. ಅಂಡ್ ಹಿ ಆಲ್ಸೋ ನೋಸ್, ಕೇವಲ ಲೋಕದ ವಸ್ತುಗಳು ಮಾತ್ರ ಅಶಾಶ್ವತ ಅಲ್ಲ, ದ ಎಂಟೈರ್ ಲೋಕ, ಯಾವುದನ್ನು ನಾವು ಲೋಕ ಅಂತ ಹೇಳ್ತೀವಿ, ಈ ಲೋಕ ಅನ್ನುವಂತಹದ್ದೇ ಅನಿತ್ಯ. ಸೊ ಲೋಕದ ಬಗ್ಗೆ, ಲೋಕದ ಅನಿತ್ಯದ ಸತ್ಯದ ಬಗ್ಗೆ ಅವನು ವಿಚಾರವನ್ನು ತಿಳ್ಕೊಂಡಿರ್ತಾನೆ. ಅಮಂಗಳಕರವಾದಂತಹ ವಿಷಯ ವಾಸನೆಗಳಿಂದ he has got the capacity, ತಮ್ಮನ್ನು ತಾವೇ ಉದ್ಧರಿಸ್ಕೋತಾರವರು. ದಟ್ ಈಸ್ ವೈ he is called ಜ್ಞಾನಿ, ಅನುಭವಿ, ವಿದ್ವಾಂಸ, ಪಂಡಿತ. ಹೀಗೆ ಬಹಳ ಸ್ಪಷ್ಟವಾಗಿ ಮತ್ತು ಸರಳವಾಗಿ ಪರಮಾತ್ಮ ಒಬ್ಬ ಅನುಭವಿಯ ಅನುಭವ ಯಾವ ರೀತಿಯಲ್ಲಿ ಇರುತ್ತೆ ಎನ್ನುವಂತಹದ್ದನ್ನು ಹೇಳ್ತಾ ಇದ್ದಾನೆ. ಸೊ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಒಬ್ಬ ವೈಸ್ ಪರ್ಸನ್ ಅಂತಂದರೆ, ಒಬ್ಬ ಅನುಭವಿ ಅಂತಂದರೆ ಯಾವ ಮನುಷ್ಯ ಜಗತ್ತಿನ ವಸ್ತು ವಿಷಯಗಳಲ್ಲಿ ವಿರಕ್ತ ಭಾವವನ್ನು ಹೊಂದಿರ್ತಾನೆ, ವಿರಕ್ತನಾಗಿರ್ತಾನೆ. No doubt he is a wise person, because the world itself is unreal. ಅದರಿಂದ ಪ್ರಪಂಚ ಅಂತ ಹೇಳಿದಾಗ ಅದು ಸತ್ಯವಲ್ಲ, ಇಟ್ ಈಸ್ ಮಿಥ್ಯ. ಪ್ರಪಂಚವೇ ಶಾಶ್ವತವಲ್ಲ, ಪ್ರಪಂಚವೇ ಅನ್ರಿಯಲ್ ಅಂತಂದಮೇಲೆ ದೆನ್ ಥಿಂಕ್ ಆಫ್ ದಿ ವರ್ಲ್ಡ್ಲಿ ಆಬ್ಜೆಕ್ಟ್ಸ್. ಜಗತ್ತಿನ ವಸ್ತುಗಳು ಅಂತಂದಮೇಲೆ ಅವುಗಳು ಕೂಡ ಅಶಾಶ್ವತ. ಸೊ ಲೋಕದ ವಸ್ತುಗಳು ಅಂತಂದಾಗ ದೇ ಆರ್ ಆಫ್ ದಿ ನೇಚರ್ ಆಫ್ ಇಂಪರ್ಮನೆಂಟ್. ಸೊ ನಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಎಟರ್ನಲ್. ಈ ಲೋಕದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಯಾವುದೆಲ್ಲವನ್ನ ನೀನು ನೋಡ್ತಾ ಇದೆಯಾ, ದೃಶ್ಯ ವಸ್ತು ಅಂತ ಕರಿತೀವಿ, ಯಾವುದೆಲ್ಲವನ್ನ ನೀನು ನೋಡ್ತಾ ಇದೆಯಾ ಅವೆಲ್ಲ ಬಂದು ಹೋಗುವಂತಹದ್ದು. ಅವುಗಳು ಲೋಕದಲ್ಲಿ ಇರಲಿಲ್ಲ, ಇಲ್ಲದೇ ಇರುವಂತಹದ್ದು ಬರತ್ವೆ, ಬಂದ ಮೇಲೆ ಸ್ವಲ್ಪ ಸಮಯ ಇದ್ದು ಮತ್ತೆ ಅವು ನಾಶವನ್ನು ಹೊಂದತ್ವೆ. ಅವುಗಳು ಅಶಾಶ್ವತ, ದೇ ಆರ್ ನಾಟ್ ಎಟರ್ನಲ್. ಆದ್ದರಿಂದ ಅವುಗಳು ಬರತ್ವೆ. ಇಲ್ಲಿವರೆಗೆ ಅವು ಲೋಕದಲ್ಲಿ ಇರಲೇ ಇರಲಿಲ್ಲ.
ಇಲ್ಲದೇ ಇರೋಂತಹದ್ದು ಬಂದಿದೆ ಅಂತ ಅಂದಮೇಲೆ ಬಂದಿರೋಂತಹದ್ದು ಹೋಗಲೇಬೇಕು. ದಟ್ ಈಸ್ ದಿ ನಿಯಮ ಆಫ್ ಜಗತ್. ಸೊ ಎವ್ರಿಥಿಂಗ್ ದಟ್ ಯು ಸಿ ಹಿಯರ್ ವಿಲ್ ಕಮ್ ಅಂಡ್ ಗೋ. ಅದರಿಂದ ಯಾವುದನ್ನ ನೀನು ನಂದು ಅಂತ ಹೇಳಿ ನಿನ್ನಲ್ಲಿ ಅದನ್ನು ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀಯಾ, ಅವು ನಿನ್ನಿಂದ ದೂರ ಆಗತ್ತೆ. ಎರಡು ರೀತಿಯಲ್ಲಿ ದೂರ ಆಗತ್ತೆ. ಒಂದು, ಅವುಗಳೇ ನಾಶವನ್ನು ಹೊಂದತ್ತೆ, ಅಥವಾ ನಿನಗೆ ಅವುಗಳ ಮೇಲೆ ಇದ್ದಂತಹ ಆಸಕ್ತಿ, ಇಂಟ್ರೆಸ್ಟ್ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಕಡಿಮೆ ಆಗಿ ಹೋಗುತ್ತೆ. ಅವುಗಳು ಬೇಕು ಅನ್ನುವಂತಹ ಚಾಪಲ್ಯವೇ ನಿನ್ನಲ್ಲಿ ಉಳಿಯೋದಿಲ್ಲ. ಸೊ ಈ ಎರಡು ರೀತಿಯಿಂದ ಅವು ನಿನ್ನಿಂದ ದೂರವಾಗುತ್ತೆ. ಒಂದು ತಾವಾಗಿಯೇ ನಾಶವನ್ನು ಹೊಂದತ್ತೆ, ಇನ್ನೊಂದು ನಿನ್ನ ಮತಿಯಿಂದ ಅವು ದೂರ ಹೊರಟೋಗುತ್ತೆ. ಸೊ ಈ ರೀತಿಯಲ್ಲಿ ಯಾವುದೂ ಕೂಡ ನಿನ್ನದಲ್ಲ. ಸೊ ಯಾವುದು ನಿನ್ನದಲ್ಲ ಅಂತಂದ ಮೇಲೆ ಅವು ಯಾವುಗಳಿಗೂ ಕೂಡ ನಿನಗೆ ಒಂದು ಶಾಂತಿಯನ್ನಾಗಲಿ, ನೆಮ್ಮದಿಯನ್ನಾಗಲಿ, ತೃಪ್ತಿಯನ್ನಾಗಲಿ ಕೊಡುವಂತಹ ಶಕ್ತಿ ಇಲ್ಲ. ಆದರೂ ಕೂಡ ನಿನಗೆ ಅನುಭವ ಆಗುತ್ತೆ. ಕೆಲವೊಂದು ವಸ್ತುಗಳು, ಅವುಗಳನ್ನು ನೀನು ಬಯಸಿದಾಗ, ಅವು ನಿನಗೆ ಸಿಕ್ಕಿದಾಗ, ಅವುಗಳು ಕೊಡುವಂತಹ ತೃಪ್ತಿ ಅಥವಾ ಶಾಂತಿ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಓನ್ಲಿ ಕ್ಷಣಿಕ. ಕೇವಲ ಕ್ಷಣಿಕ ಸುಖವನ್ನು ಅವುಗಳು ನಿನಗೆ ಕೊಟ್ಟಿರುತ್ತೆ. ಮುಂದಿನ ಮರುಕ್ಷಣದಲ್ಲಿ ನಿನ್ನ ಗಮನ ಮತ್ತೊಂದು ವಸ್ತುವಿನ ಮೇಲೆ ಹೋಗಿರುತ್ತೆ. ಈಗ ನೀನು ಪಡೆದುಕೊಂಡಂತಹ ವಸ್ತು ನನ್ನದಲ್ಲ ಅನ್ನುವಂತಹ ಭಾವ ನಿನ್ನಲ್ಲಿ ಬಂದು ಮತ್ತೊಂದು ವಸ್ತುವನ್ನು ಪಡ್ಕೋಬೇಕು ಅಂತ ಹೇಳಿ ಅದರ ಹಿಂದೆ ಓಡುವಂತಹ ಕರ್ಮವನ್ನು ನೀನು ಮಾಡ್ತೀಯ. ಅದರಿಂದ ನಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಪರ್ಮನೆಂಟ್. ಯಾವುದೂ ಕೂಡ ನಿನಗೆ ಶಾಂತಿಯನ್ನು ಕೊಡೋದಿಲ್ಲ. ಸೊ ಹೀಗೆ ಇಂತಹ ಸತ್ಯವನ್ನು ಒಬ್ಬ ವೈಸ್ ಪರ್ಸನ್, ಒಬ್ಬ ಅನುಭವಿ, ಒಬ್ಬ ಜ್ಞಾನಿ ಅವನು ಗಳಿಸ್ಕೊಂಡಿರ್ತಾನೆ. ಮತ್ತು ಒಬ್ಬ ಜ್ಞಾನಿ ಅಂತ ಹೇಳಿದಾಗ ಜಗತ್ತಿನ ವಸ್ತುಗಳ ಕಾರಣದಿಂದ ಅವುಗಳ ಹಿಂದೆ ಓಡೋ ಬದಲು ಇಡೀ ಪ್ರಪಂಚವೇ ಈ ರೀತಿಯಾಗಿ ಹೋಗಿದೆ, ಪ್ರಪಂಚವೇ ಜಗತ್ತಿನ ವಸ್ತುಗಳ ಆಕರ್ಷಣೆಯ ಕಾರಣದಿಂದ ಆ ವಸ್ತುಗಳೇ ಜಗತ್ತನ್ನು ಫಾಲೋ ಮಾಡ್ತಾ ಇದೆ. ಬಟ್ ಯಾವುದೂ ಕೂಡ ಶಾಶ್ವತ ಅಲ್ಲ. ಆದ್ದರಿಂದ ಅವುಗಳ ಸ್ವರೂಪವನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಅವುಗಳು ಅಶಾಶ್ವತ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಅವುಗಳನ್ನು ನೀನು ಗಳಿಸಿಕೊಳ್ಳುವಂತಹದ್ರಿಂದ ಅಥವಾ ಪಡ್ಕೊಳ್ಳುವಂತಹದ್ರಿಂದ ಅವು ನಿನಗೆ ಶಾಂತಿಯನ್ನು ಕೊಡೋದಿರಲಿ, ಅವುಗಳ ಕಾರಣದಿಂದ ನೀನು ದುಃಖವನ್ನೇ ಹೊಂದುತ್ತೀಯ. ಆದ್ದರಿಂದ ಲೌಕಿಕ ವಸ್ತುಗಳ ಬಗ್ಗೆ ಆಸಕ್ತಿಯನ್ನೇ ಬೆಳೆಸ್ಕೋಬೇಡ. ಅದರಿಂದ ಒಬ್ಬ ಜ್ಞಾನಿ ಅಂತ ಹೇಳಿದಾಗ ಅವನಿಗೆ ಲೌಕಿಕ ವಸ್ತುಗಳಲ್ಲಿ ಆಸಕ್ತಿನೇ ಇರೋದಿಲ್ಲ. ಬಿಕಾಸ್ ಹಿ ಈಸ್ ದಿ ನೋವರ್ ಆಫ್ ದಿ ಟ್ರೂತ್. ಇವುಗಳಿಂದ ನನಗೇನು ಉಪಯೋಗ ಇಲ್ಲ ಅನ್ನುವಂತಹ ಸತ್ಯವನ್ನು ಅವನು ಮನಗಂಡಿರ್ತಾನೆ. ಸೊ ದಿಸ್ ಈಸ್ ಹೌ ಎನ್ ಇಂಟೆಲಿಜೆಂಟ್ ಒನ್ ವಿಲ್ ಥಿಂಕ್. ಒಬ್ಬ ಸಾಧಕ, ಒಬ್ಬ ಮನುಷ್ಯನ ಕೆಪಾಸಿಟಿ ಹೇಗಿದೆ ಅಂತಂದರೆ, ಈ ಒಂದು ಸತ್ಯದ ಬಗ್ಗೆ ಮತ್ತೆ ಮತ್ತೆ ಚಿಂತನೆಯನ್ನು ಮಾಡ್ತಾ ಹೋದಾಗ ಹಿ ವಿಲ್ ರಿಯಲೈಸ್ ದಿ ಗಾಡ್. ದೇವರು ಅಂತಂದ್ರೇನು, ಸತ್ಯ ಅಂತಂದ್ರೇನು, ಪರಮಾತ್ಮ ಅಂತಂದ್ರೇನು, ಇವೆಲ್ಲವೂ ಅವನ ಅನುಭವಕ್ಕೆ ಬರುತ್ತೆ. ಮತ್ತು ಇಂತಹ ಅನುಭವಗಳು ಕೇವಲ ಮನುಷ್ಯನಿಗೆ ಮಾತ್ರ ಸಿಗುವಂತಹ ಜ್ಞಾನ ಇದು. ಓನ್ಲಿ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಅಟೈನ್ ದಿಸ್ ನಾಲೆಡ್ಜ್. ದಿಸ್ ಈಸ್ ಹೌ ಐ ಹ್ಯಾವ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ನನ್ನ ಕ್ರಿಯೇಷನ್ನಲ್ಲಿ, ನನ್ನ ಈ ಒಂದು ಸೃಷ್ಟಿಯಲ್ಲಿ ನಾನು ಅನೇಕ ರೀತಿಯ ಜೀವರಾಶಿಗಳನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ಏಕ ದ್ವಿ ತ್ರಿಪಾದೋ ಬಹುಪಾದಾಸ್ತದಾ ಪದಃ ಅಂತಂದರೆ ನನ್ನ ಕ್ರಿಯೇಷನ್ನಲ್ಲಿ ಅನೇಕ ರೀತಿಯಗಳನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಅಂತಂದಾಗ ಒಂದು ಕಾಲಿನ, ಎರಡು ಕಾಲಿನ, ಮೂರು ಕಾಲುಗಳುಳ್ಳಂತಹದ್ದು, ಅಥವಾ ನೋ ಲೆಗ್ಸ್ ಆರ್ ಮಲ್ಟಿಪಲ್ ಲೆಗ್ಸ್, ಹೀಗೆ ಅನೇಕ ರೀತಿಯ ಪ್ರಾಣಿಗಳನ್ನು ನಾನು ಸೃಷ್ಟಿ ಮಾಡಿದ್ದೀನಿ.
ಆದರೆ ಈ ಎಲ್ಲದರಲ್ಲಿ ದಿ ಕ್ರಿಯೇಷನ್ ಆಫ್ ಮ್ಯಾನ್, ಮನುಷ್ಯನ ಶರೀರ, ಅವನ ದೇಹ ರಚನೆ ಮತ್ತು ಮನುಷ್ಯನ ರಚನೆ ಎನ್ನುವಂತಹದ್ದು ನನಗೆ ಬಹಳ ಪ್ರಿಯ. ಹ್ಯೂಮನ್ ಫಾರ್ಮ್ ಇಸ್ ದ ಓನ್ಲಿ ಫಾರ್ಮ್ ವಿಚ್ ಲುಕ್ಸ್ ಆಲ್ಮೋಸ್ಟ್ ಲೈಕ್ ಮೀ. ಆದ್ದರಿಂದ ನನಗೆ ಮನುಷ್ಯನ ಶರೀರ ಅಥವಾ ಮನುಷ್ಯನ ಸೃಷ್ಟಿ ಆರ್ ಮನುಷ್ಯ ಫಾರ್ಮ್ ಅಂತಂದರೆ ನನಗೆ ಯಾಕೆ ಇಷ್ಟ ಅಂದರೆ, ಹೆಚ್ಚು ಕಡಿಮೆ ಈ ಮನುಷ್ಯನ ಫಾರಮ್ ಅನ್ನುವಂತಹದ್ದು, ಅವನ ರೂಪ ಅನ್ನುವಂತಹದ್ದು ನನ್ನಂತೆಯೇ ಇರುತ್ತೆ. ಆದ್ದರಿಂದ ನನಗೆ ನನ್ನ ಎಲ್ಲ ಕ್ರಿಯೇಷನ್ಗಳಲ್ಲಿ ಮನುಷ್ಯ ಕ್ರಿಯೇಷನ್ ಅಂತಂದರೆ ಬಹಳ ಆಸೆ, ಬಹಳ ಪ್ರಿಯ ನನಗೆ ಅದು. ಮತ್ತು ಮನುಷ್ಯನಿಗೆ ಸಿಕ್ಕಿರುವಂತಹ ದೇಹ ಆ್ಯಂಡ್ ಮನಸ್ಸು ಅಂತ ಏನು ಹೇಳ್ತೀವಿ, ದೇ ಆರ್ ದಿ ಟೂಲ್ಸ್ ಗಿವನ್ ಟು ದಿ ಮನುಷ್ಯ. ನಾನೇ ಮನುಷ್ಯನಿಗೆ ದೇಹ ಮತ್ತು ಮನಸ್ಸು ಅನ್ನುವಂತಹ ಉಪಕರಣಗಳನ್ನು ಕೊಟ್ಟಿದ್ದೀನಿ. ಸೊ ಅವುಗಳು ಉಪಕರಣಗಳಾಗಿರೋದ್ರಿಂದ ಅವುಗಳನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನುವಂತಹ ವಿವೇಕವನ್ನು ಅವನು ಬೆಳೆಸ್ಕೊಂಡ್ರೆ, he is going to realize the truth and will attain ಮೋಕ್ಷ. ಅವನಿಗೆ ಲಿಬರೇಷನ್ ಅಂತ ಏನು ಹೇಳ್ತೀವಿ ಅದು ಸಿಗೋದಕ್ಕೆ ಕಾರಣ, ಅವನು ನನಗೆ ಸಿಕ್ಕಂತಹ ಉಪಕರಣ ಅಂತಂದರೆ ದೇಹ ಆ್ಯಂಡ್ ಮೈಂಡ್, ದಿ ಬಾಡಿ ಆ್ಯಂಡ್ ಮೈಂಡ್, ಅವುಗಳನ್ನು ಅವನು ಸರಿಯಾಗಿ ಉಪಯೋಗಿಸ್ಕೋಬೇಕು. ದೇಹವನ್ನು ಉಪಯೋಗಿಸಿಕೊಂಡು ಸತ್ಕರ್ಮವನ್ನು ಮಾಡಬೇಕು, ಮನಸ್ಸನ್ನು ಉಪಯೋಗಿಸಿಕೊಂಡು ಜ್ಞಾನವನ್ನು ಗಳಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ಹಿ ವಿಲ್ ಬಿ ಲಿಬರೇಟೆಡ್. ಸೊ ವೆನ್ ಇಟ್ ಕಮ್ಸ್ ಟು ದಿ ಮೋಕ್ಷ, ಮೋಕ್ಷ ಅಂತ ಹೇಳಿದಾಗ ಇಟ್ ಈಸ್ ಓನ್ಲಿ ಫಾರ್ ದಿ ಮನುಷ್ಯ ಜೀವಿ. ಮನುಷ್ಯ ಜೀವಿಗೆ ಮಾತ್ರ ಮೋಕ್ಷವನ್ನು ಗಳಿಸುವಂತಹ ಆಪರ್ಚುನಿಟಿ ಇರುವಂತಹದ್ದು. ಮನುಷ್ಯನನ್ನು ಹೊರತುಪಡಿಸಿದರೆ ಈ ಸೃಷ್ಟಿಯಲ್ಲಿರುವಂತಹ ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಜೀವರಾಶಿಗೆ ಮಾತ್ರ ಇರುವಂತಹ ಒಂದು ಅವಕಾಶ ಇದು. ಮೋಕ್ಷದ ಅವಕಾಶ ಈಸ್ ಓನ್ಲಿ ಫಾರ್ ಮನುಷ್ಯ ಜೀವಿ, ಬೇರೆ ಇನ್ಯಾರಿಗೂ ಇಲ್ಲ. ಆದ್ದರಿಂದ ಮನುಷ್ಯ ಜೀವಿ ಅಂತಂದಾಗ ಹಿ ಈಸ್ ಶ್ರೇಷ್ಠ. ಸೊ ದಿಸ್ ಆಪರ್ಚುನಿಟಿ ಈಸ್ ನಾಟ್ ಫಾರ್ ಎನಿ ಅದರ್ ಕ್ರಿಯೇಷನ್ಸ್. ಸೊ ಈ ಎಲ್ಲ ಕಾರಣಗಳಿಂದ ನನಗೆ ಮನುಷ್ಯ ಶರೀರ ಅಂತಂದರೆ ಬಹಳ ಇಷ್ಟ. ಯಾಕೆಂತಂದರೆ ಮನುಷ್ಯ ನಿರಂತರವಾಗಿ ಹುಡುಕ್ತಾ ಇರ್ತಾನೆ. ಹಿ ಈಸ್ ಅ ಸೀಕರ್. ಅವನೊಬ್ಬ ಸೀಕರ್ ಆಗಿರೋದ್ರಿಂದ ತನ್ನ ವಿವೇಕವನ್ನು ಬಳಸಿಕೊಂಡು ನಾ ಯಾವುದನ್ನು ಹುಡುಕ್ತಾ ಇದ್ದೀನಿ ಅನ್ನುವಂತಹ ಜ್ಞಾನ ಅವನಿಗೆ ಗೊತ್ತಾದರೆ, ದೆನ್ ಇಟ್ ಈಸ್ ವೆರಿ ಈಸಿ ಫಾರ್ ಹಿಮ್ ಟು ಅಟೈನ್ ಮೋಕ್ಷ. ಹೇ ಉದ್ಧವ, ನೀನು ಬಹಳ ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದೀಯಾ. ಎಲ್ಲವನ್ನ ಬಿಟ್ಟು ಸನ್ಯಾಸಿಯಾಗುವಂತಹದ್ದು ಬಹಳ ಕಷ್ಟ, ನಾನು ಒಪ್ಕೋತೀನಿ. ಆದರೆ ಬಿಟ್ಟುಕೊಡುವಂತಹ ಗುಣ ಬಹಳ ಸುಲಭವಾಗಿ ಬರೋದಿಲ್ಲ. ಆದರೆ ಉದ್ಧವ, ಇಟ್ ಈಸ್ ಓನ್ಲಿ ಫಾರ್ ಎ ಜೀವ ಲೈಕ್ ಯು ಇಟ್ ಈಸ್ ಪಾಸಿಬಲ್. ನಿನ್ನಂತಹವನಿಗೆ ಇದು ಬಹಳ ಸುಲಭ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ರೀಚ್ ದಿ ಗೋಲ್. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನ ಮೂಲ ಉದ್ದೇಶ ಏನು ಅಂತಂದರೆ, ಜನ್ಮವನ್ನು ತೆಗೆದುಕೊಂಡು ಮನುಷ್ಯ ಅಂತ ಹೇಳಿ ಈ ಭೂಮಿಗೆ ಬಂದಾಗ ಅವನು ಸಾಧಿಸಲೇಬೇಕು ಅನ್ನುವಂತಹದ್ದು ಕೇವಲ ಮೋಕ್ಷವನ್ನು ಮಾತ್ರ. ಮೋಕ್ಷವನ್ನು ಹೊರತುಪಡಿಸಿ ಬೇರೆ ಇನ್ನು ಯಾವುದನ್ನೇ ಅವನು ಸಂಪಾದನೆ ಮಾಡಿದ್ರೂ ಕೂಡ ಅಥವಾ ಏನನ್ನೇ ಅವನು ಸಾಧಿಸಿದರೂ ಕೂಡ ಅದು ಅವನನ್ನು ಕಾಯೋದಿಲ್ಲ. ಅದು ಅವನ ಬಳಿ ನಿರಂತರವಾಗಿ ಅಂತಂದರೆ ಸದಾಕಾಲ ಇರುವಂತಹದ್ದು ಅಲ್ಲ. ಅವೆಲ್ಲವೂ ಅಶಾಶ್ವತ. ಆದ್ದರಿಂದ ಮನುಷ್ಯ ಮಾಡಬೇಕಾಗಿರುವಂತಹದ್ದು ಈ ಲೋಕದಲ್ಲಿ ಏನೂ ಇಲ್ಲ. ಆದರೂ ಕೂಡ ನಾನು ಮಾಡಲೇಬೇಕು ಅಂತ ಅವನ ಅಪೇಕ್ಷೆ ಪಟ್ಟರೆ ಮೋಕ್ಷದ ಸಂಪಾದನೆಯನ್ನು ಅವನು ಮಾಡಬೇಕು. ಮೋಕ್ಷದ ಸಂಪಾದನೆಯನ್ನು ಬಿಟ್ಟು ಅವನಿಗೆ ಈ ಲೋಕದಲ್ಲಿ ಮಾಡುವಂತಹ ಇನ್ಯಾವ ಕೆಲಸವೂ ಇಲ್ಲ. ಹಾಗೂ ಕೂಡ ಅವನು ನಿರಂತರವಾಗಿ ಕರ್ಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಏನೋ ಒಂದು ಮಾಡ್ತಾ ಇರ್ತಾನೆ. ಮಾಡುವಂತಹ ಪ್ರತಿ ಕರ್ಮದಲ್ಲೂ ಫಲವನ್ನು ಅಪೇಕ್ಷಿಸಿ ಆ ಫಲವನ್ನು ಅನುಭವಿಸುವುದಕ್ಕಾಗಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾನೆ.
ಆದ್ದರಿಂದ ಮಾಡಬೇಕಾಗಿರುವಂತಹದ್ದು ಏನೂ ಇಲ್ಲ ಅಂತ ಹೇಳಿದಾಗ ಕರ್ಮಯೋಗದ ಬಗ್ಗೆ ಅವನು ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಮಾಡುವಂತಹ ಯಾವ ಕರ್ಮ ಫಲವನ್ನು ಕೊಡದೆ ಫಲವನ್ನು ಮತ್ತು ಕರ್ಮವನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸುವಂತಹ ಕರ್ಮವನ್ನು ಮಾಡಿದಾಗ ಹಿ ಅಟೈನ್ಸ್ ಮೋಕ್ಷ. ಸೊ ಮಾಡುವಂತಹದ್ದೇ ಕರ್ಮ ಅಂದರೆ ಅವನು ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು. ಅದೊಂದು ಬಿಟ್ಟು ಅವನು ಬೇರೆ ಇನ್ಯಾವುದೇ ರೀತಿಯಲ್ಲಿ ಕರ್ಮವನ್ನು ಮಾಡಿದ್ರೆ ಅದರಿಂದ ಅವನು ಮತ್ತೆ ಫಲವನ್ನು ಅನುಭವಿಸೋದಕ್ಕಾಗಿ ಹುಟ್ಟುತ್ತಾನೆ ಇರಬೇಕಾಗತ್ತೆ. ಹುಟ್ಟುತ್ತಾನೆ ಇದ್ದಾನೆ ಅಂತಂದ ಮೇಲೆ ಅವನಿಗೆ ಸಾವು ಅನ್ನುವಂತಹದ್ದು ಕೂಡ ನಿಶ್ಚಿತ. ಆದ್ದರಿಂದ ಪುನರಪಿ ಜನನಂ ಪುನರಪಿ ಮರಣಂ, ಈ ಒಂದು ಹುಟ್ಟು ಸಾವಿನ ಚಕ್ರದಲ್ಲಿ ಅವನು ಸುತ್ತುತ್ತಾನೆ ಇರಬೇಕು. ಹೀಗೆ ಪರಮಾತ್ಮ ಶ್ರೀಕೃಷ್ಣ ಉದ್ಧವನ ಪ್ರಶ್ನೆಗೆ ಬಹಳ ಸ್ಪಷ್ಟವಾಗಿ ಸರಳವಾಗಿ ಒಬ್ಬ ಮನುಷ್ಯ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂತಹ ಉಪದೇಶವನ್ನು ಬಹಳ ಸರಳವಾಗಿ ವಿವರಿಸ್ತಾನೆ. ಹೇ ಉದ್ಧವ, ನೀ ಯಾವ ಪ್ರಶ್ನೆಯನ್ನು ಕೇಳಿದೆಯಾ ಆ ಒಂದು ಪ್ರಶ್ನೆ ನನಗೆ ಒಂದು ಇತಿಹಾಸವನ್ನೇ ನೆನಪು ಮಾಡಿಕೊಳ್ಳುವಂತೆ ಮಾಡಿದೆ. ಅಂತಹ ಒಂದು ಒಳ್ಳೆ ಉತ್ತಮವಾದ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ನೀನು ಮಾಡಿದೀಯ. ನೀನು ಮಾಡಿದಂತಹ ಪ್ರಶ್ನೆ ತ್ಯಾಗದ ಬುದ್ಧಿಗೆ ಹೇಗೆ ಬರಬೇಕು ಮತ್ತು ಈ ವಿಚಾರವನ್ನು ನಾನು ನಿನಗೆ ತಿಳಿಸ್ತಾ ಇರೋದಕ್ಕೆ ನನ್ನನ್ನೇ ಯಾಕೆ ನೀನು ಆಯ್ಕೆ ಮಾಡಿಕೊಂಡೆ ಅಂತ ಕೇಳುವಂತಹ ಪ್ರಶ್ನೆಯನ್ನು ನೀನು ಮಾಡಿದೆಯಲ್ಲ, ಈ ಒಂದು ಪ್ರಶ್ನೆ ನನಗೆ ಒಂದು ಇತಿಹಾಸವನ್ನೇ ನೆನಪು ಮಾಡಿಕೊಳ್ಳುವಂತೆ ಮಾಡಿದೆ. ಸೊ ಈ ವಿಷಯದಲ್ಲಿ ಮಹಾತ್ಮರು ಇತಿಹಾಸವನ್ನು ಈ ರೀತಿ ತಿಳಿಸ್ತಾ ಇದ್ರು. ಯಾವುದದು ಇತಿಹಾಸ ಅಂತಂದರೆ ಆ ಇತಿಹಾಸ ಅದೊಂದು ಸಂವಾದ. ಇಟ್ಸ್ ಎ ಡೈಲಾಗ್ ಬಿಟ್ವೀನ್ ಅವಧೂತ ಆ್ಯಂಡ್ ಯದುರಾಜ. ಮತ್ತು ಯದುರಾಜ ಅಂತಂದರೆ ಯಾರು ಅಂತಂದರೆ ಯದುವಂಶದಲ್ಲಿ ಮೊಟ್ಟ ಮೊದಲನೆಯದಾಗಿ ರಾಜನಾದಂತಹವನು ಈ ಯದುರಾಜ. ಮತ್ತು ಅವನ ಜೊತೆ ಸಂವಾದಕ್ಕೆ ಇಳಿದಂತಹ ಮತ್ತೊಬ್ಬ ಯಾರು ಅಂತಂದರೆ ಹಿ ಇಸ್ ಕಾಲ್ಡ್ ಅವಧೂತ. ಆ ಅವಧೂತ ಯಾರು ಅಂತಂದರೆ ಅದು ಭಗವಂತನ ಮತ್ತೊಂದು ಅವತಾರ, ಸಾಕ್ಷಾತ್ ದತ್ತಾತ್ರೇಯ, ಸ್ವಯಂ ಭಗವಂತನ ಅವತಾರ. ದತ್ತಾತ್ರೇಯ ಅಂತಂದರೆ ಅದು ಭಗವಂತನ ಮತ್ತೊಂದು ಅವತಾರ ಅಂತ ಹೇಳ್ತಾರೆ. ಸೊ ಈ ದತ್ತಾತ್ರೇಯ ಮತ್ತು ಯದುರಾಜ ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂವಾದ ಈ ಸಂದರ್ಭದಲ್ಲಿ ನನ್ನ ನೆನಪಿಗೆ ಬರ್ತಾ ಇದೆ. ಅಂತಹ ಪ್ರಶ್ನೆಯನ್ನು ನೀನು ಮಾಡಿದೀಯಾ? ಸೊ ಆ ಇತಿಹಾಸವನ್ನು ನಾನೀಗ ಜ್ಞಾಪಿಸ್ಕೋತಾ ಇದ್ದೀನಿ. ಮತ್ತು ದತ್ತಾತ್ರೇಯ ಅಂತ ಹೇಳಿದಾಗ ಅದು ಭಗವಂತನ ಅವತಾರ ಅಂತಂದ ಮೇಲೆ ಅವನ ಅವತಾರದ ಮುಖ್ಯ ಉದ್ದೇಶ ಏನಿತ್ತು? ಹಾಗಾದರೆ ಭಗವಂತನ ಅವತಾರ ಅಂತಂದ ಮೇಲೆ ಅವನು ಒಂದು ಉದ್ದೇಶವನ್ನು ಇಟ್ಕೊಂಡು ಅವತಾರವನ್ನು ಮಾಡ್ತಾನೆ. ಇಲ್ಲಿ ದತ್ತಾತ್ರೇಯ ಅಂತ ಹೇಳಿದಾಗ ಅವನನ್ನು ಅವಧೂತ ಅಂತ ಕರೆದ್ರೂ ಕೂಡ ಅದು ಭಗವಂತನ ಮತ್ತೊಂದು ಅವತಾರ ಅಂತ ಹೇಳ್ತಾ ಇರೋದ್ರಿಂದ ಭಗವಂತ ದತ್ತಾತ್ರೇಯನಾಗಿ ಅವಧೂತನಾಗಿ ಅವತರಿಸಿದ ಮುಖ್ಯ ಉದ್ದೇಶ ಏನು ಅಂತಂದರೆ ಅವನು ಲೋಕಕ್ಕೆ ಒಂದು ಬಹಳ ದೊಡ್ಡ ಉಪದೇಶವನ್ನು ಮಾಡಬೇಕಾಗಿರುತ್ತೆ. ಆ ಉಪದೇಶವನ್ನು ಅವನು ನೇರವಾಗಿ ಪ್ರಸ್ತುತಪಡಿಸದೆ ಯದುರಾಜನಿಗೆ ಹೇಳುವಂತೆ ಯದುರಾಜ ಕೆಲವು ಪ್ರಶ್ನೆಯನ್ನು ಮಾಡ್ತಾನೆ ಈ ದತ್ತಾತ್ರೇಯನನ್ನು. ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅವಧೂತ ದತ್ತಾತ್ರೇಯ, ಭಗವಂತನ ಅವತಾರಿ ಈ ದತ್ತಾತ್ರೇಯ, ಈ ಒಂದು ಸಂದರ್ಭವನ್ನು, ಈ ಒಂದು ಪ್ರಶ್ನೆಯನ್ನು, ಯದುರಾಜ ಮಾಡಿದಂತಹ ಪ್ರಶ್ನೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಸಂವಾದದಲ್ಲಿ ಅನೇಕ ಉಪದೇಶವನ್ನು ಅವನು ಲೋಕಕ್ಕೆ ಕೊಡ್ತಾನೆ. ಸೊ ಇಲ್ಲಿ ಭಗವಂತನ ಅವತಾರ ಯಾಕೆ ಆಯಿತು ಅಂತಂದರೆ ಅವನು ಅನೇಕ ರೀತಿಯ ಉಪದೇಶವನ್ನು ಲೋಕಕ್ಕೆ ಕೊಡಬೇಕಾಗಿರುತ್ತೆ. ಸೊ ಈ ಅವಧೂತ ದತ್ತಾತ್ರೇಯ ಟಾಕ್ಸ್ ಅಬೌಟ್ 24 ಗುರುಸ್
24 ಗುರುಗಳ ಬಗ್ಗೆ ತನಗಾದಂತಹ ಅನುಭವವನ್ನು ಯದುರಾಜನೊಂದಿಗೆ ಹಂಚ್ಕೋತಾನೆ. ಸೊ ಯದುರಾಜ ಪ್ರಶ್ನೆ ಮಾಡಿರ್ತಾನೆ. ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ತಾನು ಗಳಿಸಿದಂತಹ ಅನುಭವಗಳಿಗೆ ಕಾರಣ ಈ 24 ಗುರುಗಳು ಅಂತ ಹೇಳಿ ಆ 24 ಗುರುಗಳನ್ನು ಪರಿಚಯ ಮಾಡಿಕೊಡುವ ಮೂಲಕ ಆ ಗುರುಗಳಿಂದ ಏನನ್ನು ಕಲಿತೆ, ಹೇಗೆ ಕಲಿತೆ, ಅವೆಲ್ಲವನ್ನು ಬಹಳ ವಿವರವಾಗಿ ಯದುರಾಜನಿಗೆ ದತ್ತಾತ್ರೇಯ ಸಂವಾದ ರೂಪದಲ್ಲಿ ವಿಚಾರವನ್ನು ತಿಳಿಸ್ತಾನೆ. ಈ ಯದುರಾಜನಿಗೆ ಧರ್ಮದ ಮರ್ಮವನ್ನು ತಿಳ್ಕೋಬೇಕು ಅನ್ನುವಂತಹ ಒಂದು ಜಿಜ್ಞಾಸೆ ಉಂಟಾಗಿರುತ್ತೆ. ಧರ್ಮ ಸೂಕ್ಷ್ಮ ಅಂತ ಹೇಳಿದಾಗ ಅದನ್ನು ಬಹಳ ಸುಲಭವಾಗಿ ಕಲಿಯೋದಕ್ಕಾಗೋದಿಲ್ಲ. ಸೊ ಅಂತಹ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿ ಬಂದಾಗ ಆ ಧರ್ಮ ಸೂಕ್ಷ್ಮವನ್ನು ತಿಳಿಸ್ಕೋಬೇಕು ಅಂತಂದರೆ ಬಹಳ ದೊಡ್ಡ ಗುರುನೇ ಬೇಕಾಗಿರುತ್ತೆ. ಎಲ್ಲರಿಂದ ಕಲಿಯೋಕ್ಕಾಗೋದಿಲ್ಲ ಅದು. ಆದ್ದರಿಂದ ಇಲ್ಲಿ ಯದುರಾಜನಿಗೆ ಧರ್ಮ ಮರ್ಮದ ಬಗ್ಗೆ ಬಂದಂತಹ ಧರ್ಮ ಸೂಕ್ಷ್ಮವನ್ನು ತಿಳ್ಕೋಬೇಕು ಅನ್ನುವಂತಹ ಜಿಜ್ಞಾಸೆ ಉಂಟಾಗಿರುತ್ತೆ. ಈ ಸಂದರ್ಭದಲ್ಲಿ ಒಮ್ಮೆ ಅವನು ಒಬ್ಬ ತರುಣ ಬ್ರಾಹ್ಮಣನನ್ನು ನೋಡ್ತಾನೆ. ಆ ತರುಣ ಬ್ರಾಹ್ಮಣ ಬಹಳ ನಿರ್ಭಯವಾಗಿ ಅರಣ್ಯದಲ್ಲಿ ಅಲೆದಾಡ್ತಾ ಇರ್ತಾನೆ. ನೋಡೋದಕ್ಕೆ ಅವಧೂತನಂತೆ ಕಾಣ್ತಾ ಇದ್ದಾನೆ. ಆಗ ಅವನನ್ನು ನೋಡಿ ಈ ಯದುರಾಜ ಅವನಲ್ಲಿ ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ಸಾಮಾನ್ಯವಾಗಿ ಅವಧೂತ ಅಂತ ಹೇಳಿದಾಗ ಒಂದು ಪ್ರಶ್ನೆ ಬರುತ್ತೆ, ಹೂ ಈಸ್ ಅವಧೂತ? ಅವಧೂತ ಅಂತಂದ್ರೆ ಯಾರು, ಅಥವಾ ಅವಧೂತ ಅಂತಂದ್ರೆ ಏನು ಅರ್ಥ? ನಮ್ಮ ಸನಾತನ ಧರ್ಮದಲ್ಲಿ ಆಶ್ರಮ ಧರ್ಮ ಅಂತ ಹೇಳಿದಾಗ 4 ರೀತಿಯ ಆಶ್ರಮ ಧರ್ಮವನ್ನು ನಾವು ನೋಡ್ತೀವಿ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥಿ ಹಾಗೂ ಸನ್ಯಾಸಾಶ್ರಮ. ಹೀಗೆ ನಮ್ಮ ಸನಾತನ ಧರ್ಮದಲ್ಲಿ ಈ ರೀತಿಯ 4 ಆಶ್ರಮ ಧರ್ಮಗಳಿವೆ. ಒಬ್ಬ ಅವಧೂತ ಅಂತಂದಾಗ ಹಿ ಈಸ್ ಬಿಯಾಂಡ್ ಆಲ್ ದೀಸ್ 4 ಆಶ್ರಮಾಸ್. ಮುಖ್ಯವಾಗಿ ಆಶ್ರಮ ಅಂತ ಹೇಳಿದಾಗ ಅಥವಾ ಆಶ್ರಮ ಧರ್ಮ ಅಂತ ಹೇಳಿದಾಗ ಅಲ್ಲೂ ಕೂಡ ಅನೇಕ ರೀತಿಯ ನಿಯಮಗಳಿರುತ್ತೆ. ಅದರಂತೆ ಆಶ್ರಮ ಧರ್ಮಿಗಳು ಅಂತಂದ್ರೆ ಅವನು ಬ್ರಹ್ಮಚಾರಿ ಆಗಿರಬಹುದು, ಅಥವಾ ಗೃಹಸ್ಥನಾಗಿರಬಹುದು, ವಾನಪ್ರಸ್ಥಿ ಆಗಿರಬಹುದು, ಅಥವಾ ಸನ್ಯಾಸಿಯೇ ಆಗಿರಬಹುದು. ಆ ಆಶ್ರಮ ಧರ್ಮಿ ಯಾವ ಆಶ್ರಮದಲ್ಲಿರ್ತಾನೆ ಅಲ್ಲಿ ಇರೋಂತಹ ಕೆಲವು ನಿಯಮಗಳನ್ನು ಅವನು ಪಾಲಿಸಲೇಬೇಕು. ಬ್ರಹ್ಮಚರ್ಯ ಅಂತ ಹೇಳಿದಾಗ, ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳಿದಾಗ ಅಲ್ಲಿ ಗುರುಕುಲದಲ್ಲಿ ಅವನು ಹೇಗಿರಬೇಕು, ಅವನ ರೀತಿ ನೀತಿ ಹೇಗಿರುತ್ತೆ, ಜ್ಞಾನವನ್ನು ಗಳಿಸುವಾಗ ಅವನು ಏನೆಲ್ಲವನ್ನು ಮಾಡಬೇಕಾಗುತ್ತೆ, ಬ್ರಹ್ಮಚರ್ಯವನ್ನು ಹೇಗೆ ಕಾಪಾಡ್ಕೋಬೇಕಾಗುತ್ತೆ, ಬ್ರಹ್ಮಚರ್ಯವನ್ನು ಚೆನ್ನಾಗಿ ಇಟ್ಕೊಂಡು ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಬಹುದು, ಹಾಗೆ ಮಾಡಬೇಕು ಅಂತಂದಾಗ ಅವನ ರೀತಿ ನೀತಿ ಹೇಗಿರುತ್ತೆ ಅವೆಲ್ಲವನ್ನು ಅವನು ಅನುಸರಿಸಬೇಕು. ಅದರಂತೆ ಆ ಗೃಹಸ್ಥಾಶ್ರಮದಲ್ಲಿ ಇರುವಂತಹ ರೀತಿ ನೀತಿಗಳನ್ನು ಅವನು ಅನುಸರಿಸಬೇಕು. ದೆನ್ ಹಿ ಈಸ್ ಎ ಗುಡ್ ಗೃಹಸ್ಥ. ಅದೇ ರೀತಿ ವಾನಪ್ರಸ್ಥಿ ಅಂತಂದಾಗ ಅವನಿಗೂ ಕೂಡ ಅನೇಕ ರೀತಿಯ ರೀತಿ ನೀತಿಗಳಿರುತ್ತೆ, ನಿಯಮಗಳಿರುತ್ತೆ, ಅವುಗಳನ್ನು ಅವನು ಪಾಲಿಸಬೇಕು. ಈವನ್ ಫಾರ್ ಎ ಸನ್ಯಾಸಿ ಅವನಿಗೂ ಕೂಡ ಅನೇಕ ರೀತಿಯ ನಿಯಮಗಳಿರುತ್ತೆ. ಒಬ್ಬ ಸನ್ಯಾಸಿಗೂ ಕೂಡ ನಿಯಮಗಳಿರುತ್ತಲ್ಲ. ಯಾಕೆ ಅಂತಂದರೆ ಇಟ್ಸ್ ಎ ಸೊಸೈಟಿ, ಒಂದು ಸಮಾಜ ಅಂತ ಹೇಳಿದಾಗ ಇಲ್ಲಿ ಅನೇಕ ರೀತಿಯ ಜನಗಳಿರ್ತಾರೆ. ಅನೇಕ ರೀತಿಯ ಜನಗಳೆಲ್ಲರೂ ಕೂಡ ಈ ಒಂದು ಸಮಾಜದಲ್ಲಿ ತಮ್ಮ ಬದುಕನ್ನು ಮಾಡ್ತಾ ಇರ್ತಾರೆ. ಅದರಿಂದ ಒಂದು ಸೊಸೈಟಿ ಅಥವಾ ಸಮಾಜ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಈ ಒಂದು ಸೊಸೈಟಿಯಲ್ಲಿ ಒಟ್ಟಿಗೆ ಕೂಡಿ ಬದುಕುವಂತಹದ್ದು.
ಸೊ ಎಲ್ಲರೂ ಒಟ್ಟಿಗೆ ಇಲ್ಲಿ ಕೂಡಿ ಬದುಕುವಂತಹದ್ದು ಅಂತಂದಾಗ ಇಲ್ಲಿ ನೂರಾರು ರೀತಿಯ ಜನಗಳಿರ್ತಾರೆ. ಸೊ ಆಗ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಎನಿಬಡಿ ಕ್ಯಾನ್ ಕ್ವಶನ್. ಆದ್ದರಿಂದ ಎಲ್ಲೂ ಕೂಡ ಲೋಪ ದೋಷ ಇವುಗಳು ಬಾರದಂತೆ ಧರ್ಮವನ್ನು ಪಾಲಿಸಬೇಕು. ಆದ್ದರಿಂದ ಯಾವುದೇ ಒಂದು ಆಶ್ರಮ ಧರ್ಮ ಆಗಿರಬಹುದು, ಆ ಆಶ್ರಮ ಧರ್ಮಿ ಆ ಆಶ್ರಮಕ್ಕೆ ತಕ್ಕಂತೆ ಇರುವಂತಹ ರೀತಿ ನೀತಿಗಳನ್ನು ಅವನು ಅನುಸರಿಸಲೇಬೇಕು. ಬಟ್ ಅವಧೂತ ಅಂತ ಹೇಳಿದಾಗ ಹಿ ಈಸ್ ಬಿಯಾಂಡ್ ಆಲ್ ದೀಸ್ ಆಶ್ರಮಾಸ್. ಅವನು ಸರ್ವಸ್ವತಂತ್ರಿ, ಅವನಿಗೆ ಕಟ್ಟುಪಾಡು ಅನ್ನುವಂತಹದ್ದೇ ಇರೋದಿಲ್ಲ. ಸೊ ಹಿ ಈಸ್ ಟೋಟಲಿ ಫ್ರೀ. ಅವನಿಗೆ ಯಾವ ಕಟ್ಟುಪಾಡುಗಳು ಇಲ್ಲ, ಭಯ ಇಲ್ಲ. ಅವನನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದು ಕೂಡ ಬಹಳ ಕಷ್ಟ. ಅಷ್ಟು ಸುಲಭವಾಗಿ ಒಬ್ಬ ಅವಧೂತ ಅರ್ಥ ಆಗುವುದಿಲ್ಲ. ಅವಧೂತಂ ದ್ವಿಜಂ ಕಂಚಿತ್ ಚರಂತ ಮುಕುತೋ ಭಯಂ ಕವಿಂ ನಿರೀಕ್ಷಾ ತರುಣಂ ಯದುಹು ಪ್ರಪ್ರಚ್ಛ ಧರ್ಮವಿತ್. ಹೀಗೆ ಒಬ್ಬ ಅವಧೂತನನ್ನ, ತರುಣ ಬ್ರಾಹ್ಮಣನನ್ನ ನಿರ್ಭಯವಾಗಿ ಅರಣ್ಯದಲ್ಲಿ ಓಡಾಡ್ತಾ ಇರುವಂತಹದ್ದನ್ನು ನೋಡಿ ಈ ಯದುರಾಜ ಅವನನ್ನು ಸಂದರ್ಶಿಸಿ ಅವನಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ಅವನು ಯಾಕೆ ಪ್ರಶ್ನೆ ಮಾಡ್ದ ಅಂತಂದರೆ ಮೂಲವಾಗಿ ಅವನಲ್ಲಿ ಈ ಧರ್ಮದ ಬಗ್ಗೆ, ಧರ್ಮ ಸೂಕ್ಷ್ಮದ ಬಗ್ಗೆ, ಧರ್ಮದ ಮರ್ಮದ ಬಗ್ಗೆ ಒಂದು ಜಿಜ್ಞಾಸೆ ಉಂಟಾಗಿರುತ್ತೆ. ಸೊ ಜಿಜ್ಞಾಸಿಯಾದಂತಹ ಯದುರಾಜ ಒಬ್ಬ ತ್ರಿಕಾಲಜ್ಞಾನಿ. ಅವನು ನೋಡೋದಕ್ಕೆ ಒಬ್ಬ ತರುಣ ಬ್ರಾಹ್ಮಣನಂತೆ ಇದ್ದಾನೆ, ಆದರೆ ಅವನ ಲಕ್ಷಣ ಒಬ್ಬ ಅವಧೂತನಂತೆ ಕಾಣ್ತಾ ಇದ್ದಾನೆ ಮತ್ತು ಬಹಳ ನಿರ್ಭಯದಿಂದ ಆ ಪ್ರದೇಶದಲ್ಲಿ ಅವನು ಸಂಚಾರ ಮಾಡ್ತಾ ಇದ್ದಾನೆ. ಸೊ ಈ ವ್ಯಕ್ತಿ ನನ್ನ ಜಿಜ್ಞಾಸೆಯನ್ನು ಹೋಗಲಾಡಿಸಬಹುದು ಅನ್ನುವಂತಹದ್ದು ಅವನ ಅರಿವಿಗೆ ಬರುತ್ತೆ. ಆಗ ಅವನು ಈ ಅವಧೂತನನ್ನು ಪ್ರಶ್ನೆ ಮಾಡ್ತಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.